ಸಮಾರೋಪ ಸಮಾರಂಭ. ಇಂದಿನ ಕಾರ್ಯಕ್ರಮದ ಮತ್ತು ನಮ್ಮ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀ ಶ್ರೀ ರವೀಂದ್ರರವರನ್ನು ವೇದಿಕೆಗೆ ಆಹ್ವಾನಿಸ್ತೇನೆ. ಹಾಗೆಯೇ ಶ್ರೀ KN ಮಹಾಬಲ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಚಪ್ಪಾಳೆ. ಇಂದು ಬೆಳಗಿಂದ ಸಂಜೆಯವರೆಗೆ ಕಾರ್ಯಕ್ರಮ ತುಂಬ ಸುಂದರವಾಗಿ ಮೂಡಿಬಂದಿದೆ. ತಾವೆಲ್ಲರೂ ಭಾಗವಹಿಸಿ ಇಂದಿನ ಈ ಕಾರ್ಯಕ್ರಮಕ್ಕೆ ತುಂಬ ಶೋಭೆಯನ್ನು ತಂದುಕೊಟ್ಟಿದ್ದೀರಿ. ಎಲ್ಲರಿಗೂ ಧನ್ಯವಾದಗಳು. ಈಗ ಇಂದಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಬೇಕಾಗಿ ಕೇಳ್ಕೊತೀನಿ. ಮೊದಲಿಗೆ ಶ್ರೀ GV ಅರುಣ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಶ್ರೀ GV ಅರುಣ್. ಅಧ್ಯಕ್ಷರಾದ ಶ್ರೀಮಾನ್ ರವೀಂದ್ರ ಅವರೇ, ಮಹಾಬಲ ಅವರೇ ಮತ್ತು ನನ್ನ ವೇದಿಕೆಯ ಎಲ್ಲ ಮಿತ್ರರೇ, ಇವತ್ತು ನನ್ನನ್ನು ಈ ಕರೆಯೋದಕ್ಕೆ ನನ್ನ ಪ್ರಕಾರ 2 ಕಾರಣ ಇರಬೇಕು. ನನಗೆ ಸಂತೋಷ ಕೊಡೋದೇನು ಅಂದರೆ ನಾವು ಓದಿದ್ದು ಚುಟುಕು ಚೆನ್ನಾಗಿತ್ತು ಅಂತ ಕರೆದಿರ್ಬೋದು. 2ನೇ ಕಾರಣ ಏನು ಅಂದರೆ ಕಾರ್ಯಕ್ರಮ ಕಡೆಗೆ ಬಂತು ಅಂದ್ಬಿಟ್ಟು ಓಡ್ ಹೋಗದೆ ಇರಲಿ ಅಂತ ಕರೆದಿರ್ಬೋದು. 2ರಲ್ಲಿ ಯಾವುದು ಅಂತ ನೀವೇ ನಿರ್ಧಾರ ಮಾಡ್ಕೊಳ್ಳಿ. ಇವತ್ತಿನ ದಿನ ಸಮನ್ವಯ ಸಮಿತಿಯ ಈ ಕಾರ್ಯಕ್ರಮ HSK ಬೆಳಕು 9ನೇ ಆವೃತ್ತಿ ಬಹಳ ಯಶಸ್ವಿಯಾಗಿ ಇದುವರೆಗೂ ನಡೆದಿದೆ. ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳಾಗ್ಬೋದೋ ಆ ರೀತಿ 4 ಗೋಷ್ಠಿಗಳನ್ನು, ವೈವಿಧ್ಯಮಯ ಗೋಷ್ಠಿಗಳನ್ನು ಇವತ್ತಿನ ದಿನ ಇಲ್ಲಿ ನಮಗೆ ನೋಡೋದಕ್ಕೆ ಸಾಧ್ಯ ಆಯಿತು. ಈ ವೈವಿಧ್ಯತೆ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದಿದ್ದ ಹಾಗೆ ಇನ್ನೊಂದಿರಲಿಲ್ಲ. ಯಾವುದು ಕೂಡ ರಿಪೀಟ್ ಆಯಿತು ಅಂತ ನಮಗೆ ಅನ್ನಿಸ್ಲಿಲ್ಲ. ಬೆಳಗ್ಗೆಯ ಕಾರ್ಯಕ್ರಮ SBIನ ಪ್ರಮುಖರಾದ ಅಧಿಕಾರಿಗಳಿಂದ ಅವರ ಉದ್ಘಾಟನೆಯಾಗಿ ನಮ್ಮೆಲ್ಲರ ಸನ್ಮಿತ್ರರಾದ ಶ್ರೀ ಗುರುಪ್ರಸಾದ್ ಅವರಿಗೆ ಸನ್ಮಾನ ಕಾರ್ಯಕ್ರಮನೂ ಆಯಿತು. ಇದು ಬಹಳ ಸ್ತುತ್ಯರ್ಹವಾದಂತಹ ಒಂದು ಕಾರ್ಯಕ್ರಮ. ಯಾಕೆಂದರೆ ಗುರುಪ್ರಸಾದ್ ಅವರು ಯಾವ ರೀತಿ ನಿಶಬ್ದವಾಗಿ ವಿಡಿಯೋ ಆಡಿಯೋ ಶಬ್ದವನ್ನು ನಮಗೆ ಕೇಳಿಸ್ತಾ ಇದ್ದಾರೆ ಅಂತ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಅದನ್ನು ಬಹಳ ಚೆನ್ನಾಗಿ ರೆಕಗ್ನೈಸ್ ಮಾಡಿ ಇವತ್ತಿನ ದಿನ ಅವರಿಗೆ ಸನ್ಮಾನ ಮಾಡಿದ್ದು ಬಹಳ ಒಳ್ಳೆಯ ಕಾರ್ಯ. ಮತ್ತು ಶ್ರೀಮತಿ ಲೋಲಾಕ್ಷಿ ಅವರಿಂದ ಈ ಸಾಹಿತ್ಯಗೋಷ್ಠಿಯಲ್ಲಿ ಅವರು ನೀಡಿದ HSK ಪ್ರಬಂಧಗಳ ಬಗ್ಗೆ ಒಂದು ಸಂಪೂರ್ಣ ಪರಿಚಯಾತ್ಮಕವಾದ ಭಾಷಣ ಇತ್ತಲ್ಲ, ಇದು ನಮ್ಮ ಪ್ರಾಯೋಜಕರು ಯೋಜನೆ ಮಾಡಿದಂತಹ ಅತ್ಯುತ್ತಮ ಕಾರ್ಯಕ್ರಮ ಇವತ್ತಿಂದು ಅಂತ ನನಗೆ ಅನ್ನಿಸ್ತು. ಅದೊಂದು ಯಶಸ್ವಿ ಉಪನ್ಯಾಸ ಕಾರ್ಯಕ್ರಮ ಆಗಿತ್ತು. ಅಂಥದ್ದೇ ಮತ್ತೊಂದು ಮುಖ್ಯವಾದ ಕಾರ್ಯಕ್ರಮ ಅಂತಂದರೆ ಬ್ಯಾಂಕಿಂಗ್ ಗೋಷ್ಠಿ. ಸಾಹಿತ್ಯ ಗೋಷ್ಠಿ ಆದ ತಕ್ಷಣ ಬ್ಯಾಂಕಿಂಗ್ ಗೋಷ್ಠಿ, ಅದು ಕೂಡ ಅತ್ಯದ್ಭುತವಾಗಿತ್ತು. ಶ್ರೀ ಶ್ರೀಧರ್ ರಾವ್ ಅವರು ಭಾರತೀಯ ಬ್ಯಾಂಕಿಂಗ್, ಕೃತಕ ಬುದ್ಧಿಮತ್ತೆಯ ಬಳಕೆ ಮತ್ತು ಸವಾಲುಗಳು ಎನ್ನುವ ವಿಚಾರವಾಗಿ ಒಂದು ಮಾರ್ಗಸೂಚಿಯಾದಂತಹ ಭಾಷಣನ ಇವತ್ತಿನ ದಿನ ಮಾಡಿದ್ರು. ಯಾಕೆಂದರೆ ತಾಂತ್ರಿಕತೆಯ ಹಿನ್ನೆಲೆಯಲ್ಲಿ ಬ್ಯಾಂಕಿಂಗ್ ಯಾವ ರೀತಿ ಮುಂದಕ್ಕೆ ಹೋಗ್ತಾ ಇದೆ, ಇನ್ನು ಯಾವ್ಯಾವ ಕಡೆಗಳಲ್ಲಿ ಅದು ಹೋಗ್ಬೋದು ಅನ್ನೋದನ್ನು ಬಹಳ ಚೆನ್ನಾಗಿ ದೃಷ್ಟಾಂತಗಳ ಸಹಿತ ನಮಗೆ ತಿಳಿಸ್ಕೊಟ್ರು. ಅದರ ಮೇಲಿನ AI ಮೇಲಿನ ಅವಲಂಬನೆ ಎಷ್ಟು ಮುಖ್ಯ ಅನ್ನೋದು ನಮಗೆ ಬಹಳ ಚೆನ್ನಾಗಿ ಇವತ್ತು ಅರ್ಥ ಆಯಿತು. ಅದನ್ನು ತಿಳಿ ಹಾಸ್ಯದ ಮೂಲಕ ನಮಗೆ ತಿಳಿಸಿದಲ್ಲದೆ ಸೈಬರ್ ಕ್ರೈಮ್, ಸೈಬರ್ ಕಳ್ಳರು ಹೇಗೆ ಬಲೆಗೆ ಬೀಸಿ ನಮ್ಮನ್ನು ಕೆಡುತ್ತಾರೆ, ಅದರಿಂದ ನೀವು ಎಚ್ಚರಿಕೆ ಇರಬೇಕು ಅನ್ನೋದನ್ನು ಆವಾಗ ಅನೇಕ ದೃಷ್ಟಾಂತಗಳ ಜೊತೆ ನಮಗೆ ಹೇಳಿದರು. ಇದು ಕೂಡ ಒಂದು ಯಶಸ್ವಿಯಾದಂತಹ ಒಂದು ಗೋಷ್ಠಿ ಆಯಿತು. ಮತ್ತೊಂದು ಇವೆರಡಕ್ಕೂ ಸ್ವಲ್ಪ ಬೇರೆಯಾದಂತಹ ಕಾರ್ಯಕ್ರಮ ಆಯಿತು ಅಂದರೆ HSK ಅವರೇ ಬರೆದಿರುವಂತಹ
2 ಪ್ರಬಂಧಗಳನ್ನ ರೂಪಾಂತರ ಮಾಡಿ ಅದಕ್ಕೆ ಪ್ರಹಸನದ ರೂಪ ಕೊಟ್ಟು ನಮ್ಮ ಮುಂದೆ ಈ ಪ್ರಹಸನವನ್ನು ಆಡಿಸಿದ್ರಲ್ಲ ಧೀರೇಂದ್ರ ಮತ್ತು ಅವರ ತಂಡದವರು, ಅವ್ರಿಗೆ ನಾವು ಎಷ್ಟು ಹೊಗಳಿದ್ರೂ ಸಾಲದು. ಯಾಕೆಂದರೆ ಆ ಪ್ರಬಂಧಗಳನ್ನ ಓದಿದಾಗ ನಮ್ಮ ಮನಸ್ಸಲ್ಲಿ ಯಾವುದೇ ಒಂದು ಭಾವನೆ ಬಂದಿತ್ತೋ ಅದಕ್ಕೆ ಒಂದು ರಂಗ ರೂಪಾಂತರವನ್ನು ಕೊಟ್ಟು ಈಗ ಮತ್ತೆ ನಾವು ಓದಿ ಅದನ್ನು ಸವಿಯೋ ಹಾಗೆ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಎಂತಹ ಪ್ರತಿಭಾವಂತ ಕಲಾವಿದರು ಅಂದರೆ ಅವರವರ ಏರಿಯಾದಲ್ಲೇ ಬಹಳ ಪ್ರಸಿದ್ಧರೇ ಅವರು, ನಮ್ಮ ವೇದಿಕೆಯಲ್ಲಿ ನಮಗೆಲ್ಲ ಗೊತ್ತಿರೋದು. ಆದರೆ ಈ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಈ ರೀತಿ ಅವರು ಆಟ ಆಡ್ಬೋದು, ನಾಟಕ ಆಡ್ಬೋದು ಅನ್ನೋದು ನಮಗೆ ಒಂದು ಕಣ್ತೆರೆಸ್ತು. ದಯವಿಟ್ಟು ಕೇಳ್ಕೊಳ್ಳೋದು, ಈ ಥರ ನಾಟಕ ಅವ್ರ ಕೈಲಿ ಆಡಿಸ್ತಾನೇ ಇರಿ ಅಂತ. ಕೊನೆಗೆ 4ನೆಯ ಗೋಷ್ಠಿ ಈಗ ತಾನೇ ಮುಕ್ತಾಯವಾದಂತಹ ಚುಟುಕು ಕವಿಗೋಷ್ಠಿ ಶ್ರೀಮಾನ್ ಪತ್ತಂಗಿ ಮುರಳಿಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ನಮ್ಮ ವೇದಿಕೆಯ ಅನೇಕ ಖ್ಯಾತ, ಅಂದರೆ ನಮ್ಮ ರಸ್ತೆಯಲ್ಲಿ ನಾನೇ ಫೇಮಸ್ಸು, ವರ್ಲ್ಡ್ ಫೇಮಸ್ಸು ಅನ್ನೋ ಥರ ಅಲ್ಲ, ನಾವೆಲ್ಲರೂ ಕೂಡ ಮಾಡಿದವರೆಲ್ಲರೂ ಕೂಡ ನಮ್ಮ ವೇದಿಕೆಯಲ್ಲಿ ಒಳ್ಳೆಯ ಹೆಸರು ಮಾಡಿರುವಂಥವ್ರೆ. ಅವರುಗಳು ನಾವು ಉದ್ದುದ್ದ ಲೇಖನಗಳಲ್ಲದೆ 3-4 ಸಾಲುಗಳಲ್ಲೂ ನಿಮಗೆ ತಿಳಿಯುವಾಗಿ ಹೇಳ್ಬೋದು ಅನ್ನೋದು ಭಾಳ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಕೂಡ ನಾನು ಅವರೆಲ್ಲರಿಗೂ ಕೂಡ ನನ್ನ ಮನಸ್ಸಾರ ವಂದನೆಗಳನ್ನ ಅರ್ಪಿಸ್ತೇನೆ. ನೋಡಿ, ನಾವು ಮನೆಯಲ್ಲಿ ನೆಟ್ಟು ನೀನು ಹಾಕ್ಕೊಂಡು, ನೈಟಿ ಹಾಕ್ಕೊಂಡು, ಪಂಚೆ ಉಟ್ಕೊಂಡು ಕೂತ್ಕೊಂಡು ನೋಡಿಯೋ ಕಾರ್ಯಕ್ರಮ ನೋಡಿ 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 ಅಭ್ಯಾಸ ಆಗೋಗಿತ್ತು. ಹೀಗೆ ಟಿಪ್ ಟಾಪ್ ಆಗಿ ನಮ್ಮನ್ನು ಕರ್ಕೊಂಡ್ಬಂದು ಒಂದು ಇಡೀ ದಿನ ಬೆಳಗ್ಗೆ ಇಲ್ಲಿ ಕೂರಿಸೋದಕ್ಕೆ ಹೆಡ್ ಮಾಸ್ಟ್ರಿಗೆ ಮಾತ್ರ ಸಾಧ್ಯ. ಆ ಹೆಡ್ ಮಾಸ್ಟ್ರಿಗೆ ಮತ್ತು ಅವರ ಉಪಾಧ್ಯಾಯ ಗಣಕ್ಕೆ ನಮ್ಮೆಲ್ಲರ ಕೃತಜ್ಞತೆಗಳನ್ನ ಅರ್ಪಿಸಿ ಇಂಥ ಕಾರ್ಯಕ್ರಮಗಳನ್ನ ಆಗಾಗ ಮಾಡ್ತಾ ಇರಿ. ನಾವು ಎಲ್ಲೋ ಇಟ್ಟಿರುವಂಥ ಶರ್ಟು, ಪ್ಯಾಂಟು, ಸೀರೆ ಅವುಗಳನ್ನ ಹಾಕ್ಕೊಂಡು ಬರ್ತೀವಿ ಅಂತ ನಮಗೆ ಭರವಸೆ ಕೊಡ್ತೀವಿ. ಧನ್ಯವಾದಗಳು. 5 ಗಂಟೆ ಹೈಸ್ಕೂಲ್ ಟೈಮ್ ಆಗೋದು. ಧನ್ಯವಾದಗಳು ಸರ್. ಶ್ರೀ ಸಮೋರ್ ಒಳಗಿಯೋ. ಎಲ್ಲರಿಗೂ ನಮಸ್ಕಾರ. ಇದರಲ್ಲಿ ಅನಿಸಿಕೆ ಹೇಳುವುದಕ್ಕಿಂತ ಇದು ಒಂದು ನಾನು 11ನೇ ವರ್ಷದಲ್ಲಿ, ಇದು 9ನೇ ಯಾವುದೇ HS ಬೆಳೆದು ನಾನು ತಪ್ಪಿಸಿಲ್ಲ. ನೋಡಿಯೋ ಕಾರ್ಯಕ್ರಮ ಶುರು ಆದಮೇಲೆ ನನ್ನನ್ನು ಸ್ವಲ್ಪ ಈ ಕಾರ್ಯಕ್ರಮಗಳಿಂದ ದೂರ ಇಡುತ್ತೆ. ಯಾಕಂದರೆ ಪ್ರತಿದಿನ ನಾನು ಈ ವರ್ಕ್ ಫ್ರಮ್ ಹೋಮ್ ಕಲ್ಚರಲ್ಲಿ ಈ ನೋಡಿಯೋ ಕಾರ್ಯಕ್ರಮ ಮಾಡಿ ಕೆಲವೊಂದು ಕಾರ್ಯಕ್ರಮ ನಾನೇ ತಪ್ಪಿಸೋಕ್ಕೆ ಶುರು ಮಾಡಿದೆ. ಯಾಕಂದರೆ ಶನಿವಾರ ಭಾನುವಾರ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸೋ ಕಾರಣಕ್ಕಾಗಿ ನೋಡಿಯೋ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸೋಕ್ಕಾಗಿಲ್ಲ. ಅದಕ್ಕೆ ರವೀಂದ್ರ ಅವರಿಗೆ ನನ್ನ ಕ್ಷಮೆ. ಯಾಕಂದರೆ ಅವರು ಯಾಕೆ ಯಾವುದಕ್ಕೂ ಬರ್ತಾ ಇಲ್ಲ ಅಂತ ಕೇಳ್ತಾ ಇರ್ತಾರೆ. ಅಷ್ಟು ಸತತವಾಗಿ ನಮ್ಮನ್ನು ಇದನ್ನ ನನಗೆ ಈ ಸಾಹಿತ್ಯದಲ್ಲಿ ಮುಂದುವರಿಯುವ ಒಂದು ಉತ್ಸಾಹವನ್ನು ತುಂಬೋಕ್ಕೆ ಅವರೇ ಕಾರಣ. ಯಾಕಂದರೆ ಅದು ಸಾಹಿತ್ಯದಲ್ಲಿ ನಿಮ್ಮನ್ನು ದೂರ ಇಡಬೇಡಿ ಅನ್ನೋ ಒಂದು ಇಚ್ಛೆ ಅವರಲ್ಲಿದೆ. ಅದಕ್ಕೆ ಪ್ರತಿ ಬಾರಿ ನಾವು ಫೋನ್ ಮಾಡಿದಾಗ ನೀವು ಸಾಹಿತ್ಯ ಕಾರ್ಯಕ್ರಮಕ್ಕೆ ಬನ್ನಿ. ಆದರೆ HSK ಬೆಳಕು ಕಾರ್ಯಕ್ರಮ ಮಾತ್ರ ನನಗೆ ಒಂದು ತುಂಬ ಉತ್ಸಾಹ. ಈ ಬ್ಯಾನರ್ ನೋಡಿದ್ರೆ ನನಗೆ ಒಂದು ಬಹಳ ಸಂತೋಷ ಅಂತ. ಈಗ HSK ಅವರ ಬಗ್ಗೆ ಪರಿಚಯ ಈ ಬ್ಯಾನರ್ ಹೇಳ್ಬೋದು. ಅವರ ಪುಸ್ತಕಗಳನ್ನ ನಾವು ಓದುವ ಹಂಬಲವನ್ನು ಹೆಂಗೆ ಬೆಳೆಸ್ಕೋಬೇಕು ಅನ್ನೋದನ್ನೇ ಒಂದು ಮೊದಲನೆಯ ಈ ಬ್ಯಾನರ್ ಇಂದನೇ ನಾವು ಕಲಿಯಬಹುದು. ಅದಕ್ಕೆ HSK ಅವರನ್ನು ನಾನು ನೋಡಿಲ್ಲ, ಆದರೆ ಅವರ ಆಶೀರ್ವಾದ ಈ ಕಾರ್ಯಕ್ರಮ ಮೂಲಕ ನನ್ನ ಮೇಲೆ ಇರುತ್ತೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ನನ್ನ ಸಾಹಿತ್ಯದ ಒಂದು ಪಯಣದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ರು. ಹೆಚ್ಚು ಕಲಿಯಲು ಓದು ಮತ್ತು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಂದ ಸಾಧ್ಯವಾಗುತ್ತೆ. ಇಲ್ಲವಾದ್ರೆ ನಾವು ಅಲ್ಲಿ ಇರೋ ಒಂದು ಗ್ಯಾಪ್ ಅಂತ ನಮ್ಗೆ ಸಿಗುತ್ತೆ. ನಾನು ಓದಿದ್ದನ್ನು ನಾನು ಎಲ್ಲಿ ವಿಮರ್ಶೆಗೆ ಒಳಪಡಿಸ್ಕೊಳ್ಬೇಕು ಅನ್ನೋದು ಇಂತಹ ಕಾರ್ಯಕ್ರಮಗಳಲ್ಲಿ ನಾನು ಕಲ್ಕೋಬಹುದು. ಹಾಗೂ ಬೆಳಗ್ಗೆಯಿಂದ ನಾನು ಕಾರ್ಯಕ್ರಮವನ್ನು ಸತತವಾಗಿ ಕೂತು ಕೇಳ್ತಾ ಇದ್ದೀನಿ. ಒಂದೇ ಒಂದು ನಿಮಿಷ ಈ ಕಾರ್ಯಕ್ರಮ ಬೇಜಾರಾಯಿತು ಅಂತ ಯಾವುದೇ ಒಂದು ಕ್ಷಣ ಅನಿಸ್ತಿಲ್ಲ. ಅಷ್ಟು ಸತತವಾಗಿ ನಮ್ಮನ್ನು ಇಲ್ಲಿ ಹಿಡಿದಿಟ್ಟಿದೆ. ಆ ಕಾರ್ಯಕ್ರಮ ಒಂದು ಆಯೋಜನೆ ಮಾಡಿದ್ದು ಅಷ್ಟು ಸರಳ ಅಲ್ಲ. ಯಾಕಂದ್ರೆ ಪ್ರತಿಯೊಬ್ಬರ ಒಂದು ಶ್ರಮ, ಅದಕ್ಕೆ ಈ ನಾಟಕಗಳು ನಡೆಸುವಲ್ಲಿ ಪ್ರತಿಯೊಂದು ಅವರು ಅದನ್ನ ಪ್ರಾಕ್ಟೀಸ್ ಮಾಡೋದು ಒಂದು ಸಮಯ ತೆಗೆದುಕೊಂಡು ಇಲ್ಲಿ ಬಂದು ನಮ್ಮ ಮುಂದೆ ಪ್ರದರ್ಶಿಸುವುದೊಂದೇ ಅಲ್ಲ, ಅದನ್ನ ನಾವು ಆಸ್ವಾದಿಸುತ್ತಾ ಹೋಗುದು ಹಾಗೂ
ತುಂಬ ಹೃದಯದಿಂದ ನಾನು ಅದನ್ನ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಮತ್ತು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೊಂದು ವಿಚಾರ ಅಂದ್ರೆ ಈ HSK 1ನೇ ಆವೃತ್ತಿಯಿಂದ ನಾನು ನನ್ನನ್ನು ತೊಡಸ್ಕೊತಿದ್ದೆ. ಒಂದು ವಂದನಾಪಣೆ ಆಗಲಿ ಹಾಗೂ ಸ್ವಾಗತ ಭಾಷಣವಾಗಿ ನನ್ನನ್ನು ರವೀಂದ್ರ ಸರ್ ಕರೆದು ಹಿಡಿಸ್ತಾ ಇದ್ರು. ಇನ್ನು ಮುಂದಿನ ಬಾರಿಯಿಂದ ನನ್ನನ್ನು ನಾನು ಇಲ್ಲಿ ತೊಡಗಿಸಿಕೊಳ್ಳಲು ನಾನು ಪ್ರಯತ್ನ ಪಡ್ತೇನೆ. ಯಾಕಂದ್ರೆ ಈ ಕೆಲವೊಂದು 2-3 ವರ್ಷಗಳಿಂದ ಇಲ್ಲಿ ಬಂದಿಲ್ಲ. ಅದು ಅನೇಕ ಕಾರಣಾಂತರಗಳಿಂದ ನನ್ನ ಕಂಪನಿ ವೃತ್ತಿ ನಮ್ಮದೇ ಸ್ವಂತ ವೃತ್ತಿ ಇರುವ ಕಾರಣವಾಗಿ ಯಾವ ಸಮಯದಲ್ಲಿ ಎಲ್ಲಿ ಇರುತ್ತೋ ಗೊತ್ತಾಗೋದಿಲ್ಲ. ಇನ್ನೊಂದು ನಾನೀಗ ಡಾಕ್ಟರೇಟ್ ಪರ್ಸೂ ಮಾಡೋ ಕಾರಣಕ್ಕಾಗಿ ಶನಿವಾರ ಭಾನುವಾರ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ಯೂನಿವರ್ಸಿಟಿ ಕಾರ್ಯಕ್ರಮಗಳಲ್ಲಿ ಹೋಗ್ತಾ ಇದ್ದೇನೆ. ಸೊ ಅದಕ್ಕಾಗಿ ನಾನು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಬರೋಕ್ಕಾಗಿಲ್ಲ. ಇಲ್ಲಿ ಇನ್ನು ಮುಂದೆ ನಾನು ನನ್ನನ್ನು ಮುಂದಿನ ಕಾರ್ಯಕ್ರಮಕ್ಕಾಗಿ ನಿಗದಿ ಆಗುವ ಮುಂಚೆ ನಾನು ರವೀಂದ್ರರಿಗೆ ಕೇಳಿಕೊಂಡು ಅಲ್ಲಿ ನನ್ನ ಕರ್ತವ್ಯವನ್ನ HSK ಬಗ್ಗೆ ಗೌರವವನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಇರುತ್ತೇನೆ ಅಂತ ಹೇಳ್ತೀನಿ. ಇಲ್ಲಿ ಇಂಥ ಉತ್ತಮ ಕಾರ್ಯಕ್ರಮವನ್ನು ಬೆಳಿಗ್ಗೆಯಿಂದ ನಾವು ಆಸ್ವಾದಿಸಿದ್ದೇವೆ. ಪ್ರತಿಯೊಂದು ಬೆಳಿಗ್ಗೆ ಉದ್ಘಾಟನೆಯಿಂದ ಹಿಡಿದು ಊಟದ ವ್ಯವಸ್ಥೆ ಹಾಗೂ ಇಲ್ಲಿ ಯಾವುದೇ ತೊಂದರೆ ಇಲ್ಲದಂತೆ ಪ್ರತಿಯೊಂದು ಕಾರ್ಯಕ್ರಮವನ್ನ ನಿರಂತರವಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕಾಗಿ ಎಲ್ಲ ಸಮಿತಿಯ ಸದಸ್ಯರಿಗೆ ನಾನು ಧನ್ಯವಾದ ಹೇಳ್ತೇನೆ. ಮುಂದೆ ಮತ್ತೆ ಭೇಟಿ ಆಗೋಣ. ಆದಷ್ಟು ಹೆಚ್ಚು ನಾವು ಇಂತಹ ಕಾರ್ಯಕ್ರಮಗಳಲ್ಲಿ ಫೇಸ್ ಟು ಫೇಸ್ ಕಾರ್ಯಕ್ರಮಗಳನ್ನು ಆಯೋಜಿಸೋಣ ಅಂತ ಹೇಳ್ತೀನಿ. ವಿಡಿಯೋ ಕಾರ್ಯಕ್ರಮಗಳು ಇರ್ತವೆ, ಅದರಿಂದ ನಮ್ಮನ್ನ ನಾವು ವೇದಿಕೆಯ ಮೇಲೆ ತರಲಿಕ್ಕೆ ಇಂತಹ ಕಾರ್ಯಕ್ರಮಗಳು ಒಂದು ಮಾದರಿ ಆಗಬೇಕು ಅಂತ ಕೇಳ್ಕೊಂಡು ನನ್ನ ಅನಿಸಿಕೆ ಧನ್ಯವಾದಗಳು. ಧನ್ಯವಾದಗಳು. ಶ್ರೀ ಕೋಲೇನಹಳ್ಳಿ ರಮೇಶ್. ಎಲ್ಲರಿಗೂ ನಮಸ್ಕಾರ. ಸಮಯ ಆಗಿದೆ, ನಾನು ಹೆಚ್ಚು ಹೊತ್ತು ಮಾತಾಡೋದಿಲ್ಲ. ನನಗೆ ವೇದಿಕೆಯಲ್ಲಿ ಮಾತಾಡುವ ಅಭ್ಯಾಸವೂ ಇಲ್ಲ ಹೆಚ್ಚು. ಅದರಲ್ಲೂ ನನ್ನ ಕವನಗಳನ್ನು ಕೆಲವು ಓದೋರು ಮನೆಯಲ್ಲೇ ಹೇಳ್ತಾರೆ, ನಿಮ್ಗೆ ಯಾಕೆ ಒಳ್ಳೇದು ಮಾತಾಡೋದು ಬರೋದು ಅಂತ. ಅದು ನನ್ನ ಸ್ವಭಾವ. ಅಂಥವನ್ನ ಪ್ರತಿಕ್ರಿಯೆ ನಿನಗೇನು ಅನಿಸ್ತು ಹೇಳು ಅಂತಂದಾಗ ನನಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೆ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಕೂತಿದ್ವಿ. ಖಂಡಿತವಾಗಲೂ 1 ನಿಮಿಷ ಕೂಡ ಸಹ ಬೇಸರವಾಗಲಿಲ್ಲ. ವೈವಿಧ್ಯತೆ ಇತ್ತು, ಭಾಳಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ, ಮನೋರಂಜನೆ ಇತ್ತು, ಭಾಳ ಖುಷಿ ಆಯಿತು. ಅದರಲ್ಲೂ ಮೊದಲನೇ ಕಾರ್ಯಕ್ರಮ ಶ್ರೀಮತಿ ಲೋಲಾಕ್ಷಿ ಅವರದ್ದು. ಆ HSK ಪ್ರಬಂಧಗಳ ಬಗ್ಗೆ ಸವಿವರವಾಗಿ ಬಹಳ ಅಲ್ಲಿನ ಸೂಕ್ಷ್ಮತೆಗಳನ್ನು, ಅಲ್ಲಿರುವ ಸಟಲ್ ಹಾಸ್ಯವನ್ನು, ಗಂಭೀರವಾದ ಚಿಂತನೆಗಳನ್ನು ಎಷ್ಟು ಚೆನ್ನಾಗಿ ಬಿಡಿಸಿ ಹೇಳಿದ್ರು ಅಂದರೆ ಎಂಥವರಿಗೂ ಮತ್ತೊಮ್ಮೆ ಹೋಗಿ ಆ ಪ್ರಬಂಧಗಳನ್ನು ಓದಬೇಕು ಅನಿಸುತ್ತೆ. ಅಂತಹ ಕಾರ್ಯಕ್ರಮವನ್ನು ನಿರೂಪಿಸಿದ ಸಂಚಾಲಕರಿಗೆ ಖಂಡಿತವಾಗ್ಲೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತು ಎರಡನೇ ಕಾರ್ಯಕ್ರಮ ನನಗೆ ಹೆಚ್ಚು ಇಷ್ಟವಾಗಿದ್ದು ಅಂದರೆ ಶ್ರೀಧರ್ ಅವರದ್ದು. ನಾನು ಕೆಲವು ಈ AI ಬಗ್ಗೆ ಕೆಲವು ಪಾಠಗಳನ್ನು ಕೇಳಿದ್ದೇನೆ, ಅದು ಇಂಗ್ಲೀಷಲ್ಲಿ. ಕೇಳಿದ ನಂತರ ಹೆಚ್ಚು ಗೊಂದಲ ನನ್ನ ತಲೆಯಲ್ಲಿ ಉಳಿತೇ ಹೊರತು ಅರ್ಥ ಆಗಿರಲಿಲ್ಲ. ಅಂತಹ ವಿಷಯದ ಬಗ್ಗೆ ಬಹಳ ಸರಳವಾಗಿ, ಅದು ತಿಳಿಗನ್ನಡದಲ್ಲಿ ಎಂಥವರಿಗೂ ಅರ್ಥವಾಗುವಂತೆ ಒಂದು ಉದಾಹರಣೆಗಳನ್ನು ಕೊಡ್ತಾ ಹೇಳಿದರು. ಬಹಳ ಚೆನ್ನಾಗಿತ್ತು. ಅದರಿಂದ ಬಹಳಷ್ಟು ನನಗೂ ಅರ್ಥ ಆಯಿತು. ಬಹಳಷ್ಟು ಜನ ಕೇಳಿ ಸಂತೋಷಪಟ್ಟರು ಅಂತ ನನಗೆ ಅನಿಸಿದೆ. ಅವರಿಗೂ ಕೂಡ ಸಹ ಧನ್ಯವಾದಗಳು. ಮೂರನೇ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಾಗಿಲ್ಲ. ಊಟದ ನಂತರದ ಕಾರ್ಯಕ್ರಮ ನಾಟಕ. ನಾಟಕದಲ್ಲಿ ಬಹಳಷ್ಟು ಮನರಂಜನೆ ಇತ್ತು. ಬಹಳ ಅಭಿನಯದ ಬಗ್ಗೆ ಬರ್ತದೆ, ನಾವು ಹೇಳಬೇಕಾದೇ ಇರಲಿಲ್ಲ. ಬಹಳ ಪಂಚಲೈನು ಬಹಳಷ್ಟು ಇತ್ತು. ಅದರಲ್ಲೂ ಈ ಯಾವುದೇ ಅಭಿನಯದ ಪಾತ್ರದಲ್ಲಿ ಪೂರ್ತಿ ತನ್ಮಯರಾಗಿ ಅದರಲ್ಲೇ ಪಾಲ್ಗೊಂಡು ತಮ್ಮನ್ನೇ ಮರೆತು ಅಭಿನಯಿಸುವುದು ಶ್ರೇಷ್ಠ ಅಂತಾರೆ. ಅದರಲ್ಲಿ 3 ಪಾತ್ರಗಳು ಇಲ್ಲಿ ಕುಳಿತು ಹಣ್ಣಿನಂತೆ ಕೂತಿದ್ರಲ್ಲ, ಆ ಹಣ್ಣಿನ ಎಲ್ಲವನ್ನು ಆಸ್ವಾದಿಸಿದವರು ಬಹಳ ಚೆನ್ನಾಗಿತ್ತು. ನೋಡೋರ್ಗೂ ಸ್ವಲ್ಪ ಹೊಟ್ಟೆ ಹಣ್ಣು ಸಿಕ್ಕಲಿಲ್ಲ.
ಬಟ್ ಇಡೀ ನಾಟಕ 2 ನಾಟಕಗಳು ಕೂಡ ಬಹಳ ಸೊಗಸಾಗಿ ಬಂತು. ಬಹಳ ಹೊತ್ತು ನೋಡಿದಾಗ ಸಿಕ್ಲಿಲ್ವಲ್ಲ ಅಂತನೂ ಆಗಿರ್ತಿರ್ಬೋದು. ಇರಲಿ, ಬ್ಯಾಗ್ ಕೊಟ್ಟಿದ್ದಾರೆ, ಖಾಲಿ ಇದ್ರೂ ಕೂಡ ದಾರಿಯಲ್ಲಿ ತಗೊಂಡು ಹೋಗಿ ಅಂತ ಹೇಳಿದ್ದಾರೆ, ಸಂತೋಷ. ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿತ್ತು, ಬಹಳ ಚೆನ್ನಾಗಿತ್ತು. ಖಂಡಿತವಾಗಿ ಇಂತಹ ಒಂದು ಆಯೋಜಿಸ್ಬೇಕಾದ್ರೆ 10 ರಿಂದ 5 ಗಂಟೆವರೆಗೂ ನಿಮ್ಮನ್ನು ಕುಳಿತಿರುವಂತೆ ಮಾಡುವ ದೊಡ್ಡ ಚಾಲೆಂಜ್. ಅಂಥದ್ದನ್ನು ಸಂಚಾಲಕರು ಭಾಳ ಎಚ್ಚರವಾಗಿ ನಿಭಾಯಿಸಿದ್ದಾರೆ. ಕಾರ್ಯಕ್ರಮಗಳನ್ನು ಸರಿಯಾಗಿ ಆಯೋಜಿಸಿದರು. ಬಂದಿದ್ದ ಕಾರ್ಯಕ್ರಮಗಳಲ್ಲೂ ಅಷ್ಟೇ ಹೆಚ್ಚಿನ ವಿಷಯವೂ ನಮಗೆ ತಿಳಿಯಿತು, ಮನೋರಂಜನೆಯೂ ಇತ್ತು. ಇನ್ನಷ್ಟು ಓದಬೇಕು, ತಿಳಿಯಬೇಕು ಅಂತ ಅನ್ನಿಸ್ತು. ಕೊನೆಯ ಕಾರ್ಯಕ್ರಮ ಚುಟುಕು ಕಾರ್ಯಗಳ ಬಗ್ಗೆ, ಕವನಗಳ ಬಗ್ಗೆ ಶ್ರೀ ಪತಂಜ ಮುರುಳಿಯವರು ಭಾಳ ಚೆನ್ನಾಗಿ ಅದನ್ನೆಲ್ಲವನ್ನು ಸವಿರವಾಗಿ ಅದರ ಬಗ್ಗೆ ತಿಳಿ ಹೇಳಿದರು. ಭಾಳ ಚೆನ್ನಾಗಿತ್ತು. ಇಷ್ಟೊಂದು ಕವನಗಳು ಬಂತು ಅಂದರೆ ಬಹುಶಃ ಮುಂದೆ ಪ್ರಸ್ತುತವಾಗೋದು ಹೆಚ್ಚು ಚುಟುಕುಗಳೇ ಬರಬಹುದೇನೋ ಸಹ ನಮ್ಮ ವೇದಿಕೆಯಲ್ಲಿ ಅನಿಸ್ತಾ ಇದೆ. ಹೆಚ್ಚು ಬೆಳೆಯಲಿ. ನನಗೆ ಈ ಒಂದು ಸಣ್ಣ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಸಿದ್ಧವಾಗಿ ಬರುವುದಿಲ್ಲ ಮತ್ತು ಮಾತನಾಡುವ ಅವಕಾಶ ಸಿಕ್ಕಿದ್ರೆ ಭಯ ಆಗುತ್ತೆ ಸ್ವಲ್ಪ. ಆದರೂ ಇನ್ನೆರಡು ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಸಂಚಾರಕರಿಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಧನ್ಯವಾದಗಳು ಸರ್. ಈಗ ಮ್ಯಾಂಚೆಸ್ಟರಿಂದ ಬಂದಿದ್ದಾರೆ ಡಾಕ್ಟರ್ ಸತ್ಯವತಿ ಅವರು. ದಯವಿಟ್ಟು ಅಧ್ಯಕ್ಷರಾದ ಶ್ರೀ ರವೀಂದ್ರ ಅವರು ಹಾಗೂ ಮಹಾಬಲ ಅವರಿಗೆ ನಮಸ್ಕರಿಸ್ತಾ, ನಿಮ್ಮೆಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾ ನಾನು ಒಂದೆರಡು ಮಾತನ್ನು ಹೇಳ್ತೀನಿ. ಶ್ರೀ ರಂಗರಾಜನ್ ಅವರು ನನ್ನನ್ನು ಆರಿಸಿದ ಉದ್ದೇಶವನ್ನು ಅವರೇ ಹೇಳಿಬಿಟ್ರು. ನಾನು ಬಂದಿರೋದು ಮ್ಯಾಂಚೆಸ್ಟರ್ನಿಂದ, ಅದಕ್ಕೋಸ್ಕರ ನನಗೆ ಅವಕಾಶ ಸಿಕ್ಕಿದೆ. ಅದು ನನ್ನ ಸುದೈವವೂ ಹೌದು. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಅಷ್ಟು ಜನದ ನಡುವೆ ನನ್ನನ್ನೇ ಆರಿಸಿದ್ರಲ್ಲ, ಒಂದೆರಡು ಮಾತನ್ನ ಹೇಳೋದಕ್ಕೆ ಅಂತ ತುಂಬ ಹೆಮ್ಮೆ ಪಟ್ಕೋತಾ ಇದ್ದೆ. ಆದರೆ ಅದರಲ್ಲಿ ಒಂದೇ ಒಂದು ಸಣ್ಣ ಇದಿಟ್ಬಿಟ್ರು, ಇವರು ಮ್ಯಾಂಚೆಸ್ಟರಿಂದ ಬಂದಿದ್ದಾರೆ ಅಂತ. ನೀವೆಲ್ಲ ಬೆಂಗಳೂರಿನಿಂದಾನು ಬಂದಿದ್ದೀರಾ, ಆದ್ದರಿಂದ ನಿಮಗೆ ಅವಕಾಶ ಇಲ್ಲ. ಆದ್ದರಿಂದ ನನಗೆ ಯೋಗ್ಯತೆ ಇದೆಯೋ ಇಲ್ಲವೋ ಅದು ಬೇರೆ ಪ್ರಶ್ನೆ. ನಾನು ಮ್ಯಾಂಚೆಸ್ಟರಿಂದ ಬಂದಿದ್ದೀನಿ, ಆದ್ದರಿಂದ ನನಗೆ ಅವಕಾಶ ಇದೆ. ಇವತ್ತಿನ ಈ ಕಾರ್ಯಕ್ರಮ ಒಂದು ಅತ್ಯದ್ಭುತವಾದ ವಿಶ್ವಾಸಕ್ಕೆ ಅಥವಾ ನಂಬಿಕೆಗೆ ಅರ್ಹವಾಗದೇ ಇರೋ ಅಷ್ಟು ರೀತಿಯಲ್ಲಿ ಅದ್ಭುತವಾದ ಯಶಸ್ಸನ್ನು ಗಳಿಸಿರ್ತಕ್ಕಂಥ ಕಾರ್ಯಕ್ರಮ ಇದು. ಪ್ರತಿಯೊಂದು ಗೋಷ್ಠಿಯು ಆ ನಿಯಮಿತ ಅವಧಿಯಲ್ಲಿ ಮುಗಿಯೋ ಹಾಗೆ ಏರ್ಪಾಡು ಮಾಡೋದಾಗಲಿ, ಅದಕ್ಕೆ ಬೇಕಾದಂತೆ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡೋದಾಗಲಿ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಪ್ರತಿಯೊಂದು ಗೋಷ್ಠಿಯು ಸಮಯಕ್ಕೆ ಸರಿಯಾಗಿ ಮುಗೀತಾ ಬಂತು. ಕೊನೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಸ್ವಾಮಿ, 5 ಗಂಟೆಯಿಂದ 2 ನಿಮಿಷ ಆಯಿತು ನೋಡಿ, ನಮ್ಮ ಅಧ್ಯಕ್ಷರಿಗೆ ಆಗ್ಲೇನೆ ಅಯ್ಯಯ್ಯೋ ಇದು ಸಮಯಕ್ಕೆ ಸರಿಯಾಗಿ ಮುಗೀತಾ ಇಲ್ಲ ಅನ್ನೋ ಕಾಳಜಿ ಬಂತು. ತಕ್ಷಣ ಆ ಕಾರ್ಯಕ್ರಮ ಬೇಗ ಮುಕ್ತಾಯವಾಯಿತು. ಇದು ನಾವು ಸಮಯಕ್ಕೆ ನಾವು ಕೊಡ್ತಾ ಇರ್ತಕ್ಕಂಥ ಬೆಲೆಯನ್ನು ತೋರಿಸುತ್ತೆ. ನಮ್ಮ ಸಮಿತಿ ಸಮಯಕ್ಕೆ ಕೊಡ್ತಾ ಇರ್ತಕ್ಕಂಥ ಬೆಲೆಯನ್ನು ತೋರಿಸುತ್ತೆ. ಕ್ಲುಪ್ತವಾದ ಸಮಯದಲ್ಲಿ, ಕ್ಲುಪ್ತವಾದ ರೀತಿಯಲ್ಲಿ ಬುದ್ಧಿ ಮನಸ್ಸು ಎರಡಕ್ಕೂ ಮುದವನ್ನು ನೀಡುವ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ರು, ನಿರೂಪಿಸಿದ್ರು, ಆಯೋಜಿಸಿದ್ರು. ಇದಕ್ಕೆ ಅಧ್ಯಕ್ಷರಾದಿಯಾಗಿ ಅವರ ಜೊತೆಯಲ್ಲಿ ಸಹಕರಿಸಿದ ಎಲ್ಲರೂ ಕಾರಣರು. ಅವರೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು, ನನ್ನ ಸೌಭಾಗ್ಯವನ್ನು ನಾನು ಇದರಲ್ಲಿ ಹೇಳ್ಕೊಳ್ತೇನೆ. ಬರೀ ಬುದ್ಧಿ ಮನಸ್ಸು ಅಷ್ಟೇ ಅಲ್ಲ, ಬೆಳಗ್ಗೆ ಬಂದ ತಕ್ಷಣ ನಮ್ಮನ್ನ ಎದುರುಗೊಂಡದ್ದು ಹೊಗೆ ಎಡ್ತಾ ಇರ್ತಕ್ಕಂಥ ಇಡ್ಲಿ, ವಡೆ, ಕೇಸರಿ ಭಾತು. ಸ್ವಾಮಿ ಯಾರಿಗೆ ಬೇಕಿಲ್ಲ ಆ ಬ್ರೇಕ್ಫಾಸ್ಟು. ಅದನ್ನ ತಿಂದು ಒಳಕ್ಕೆ ಬಂದ ತಕ್ಷಣ ಮನಸ್ಸು ಪ್ರಫುಲ್ಲವಾಗಿದೆ ಎಲ್ರಿಗೂ. ಬಹಳ ಚೆನ್ನಾಗಿ ಗೋಷ್ಠಿ ನಡೀತು. 2 ಗೋಷ್ಠಿಯ ಆನಂದವನ್ನು ಸವಿದ ಆ ಬುದ್ಧಿಗೆ, ಮನಸ್ಸಿಗೆ, ಹೊಟ್ಟೆಗೆ ಒಂದು ಬಹಳ ರುಚಿಕರವಾದ ಭೋಜನದ ಅವಕಾಶವೂ ಸಿಕ್ತು. ಇದು ಎಲ್ಲವನ್ನು ಸಮರ್ಪಕವಾದ ರೀತಿಯಲ್ಲಿ ಸಾಧಿಸಿರ್ತಕ್ಕಂಥದ್ದು ಒಂದು ಹೆಗ್ಗಳಿಕೆಯೇ ಸರಿ. ಇದು ಸಮಿತಿಯ ಯಶಸ್ಸು, ಬರೀ ಸಮಿತಿಯ ಯಶಸ್ಸಲ್ಲ,
ನಿಮ್ಮೆಲ್ಲರ ಯಶಸ್ಸು ಇದು. ನೀವೆಲ್ಲರೂ ಇದರಲ್ಲಿ ಭಾಗವಹಿಸಿರೋದ್ರಿಂದನೇ ಇದರ ಯಶಸ್ಸು ಕಾರಣವಾಯಿತು. ಅವರು ಮಾಡಿದ್ದಕ್ಕೆ ಕೆಲಸ ಸಾರ್ಥಕವಾಯಿತು. HSK ಬೆಳಕು 9ನೇ ಆವೃತ್ತಿಯಲ್ಲಾದರೂ ನನ್ನಂತಹವಳಿಗೆ ಒಂದು ಅವಕಾಶ ದೊರಕಿ ನಾನು ಈ ವೇದಿಕೆಯ ಮೇಲೆ ಬಂದು ನಿಂತುಕೊಳ್ಳುವಂತಹ ಅವಕಾಶ ಸಿಕ್ತಲ್ಲ, ಅದಕ್ಕಾಗಿ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗಾಗಲೇ ನನ್ನ ಗಣ್ಯರು, ನನ್ನ ಸಹ ಬಾಂಧವರು ಬೇಕಾದಷ್ಟು ರೀತಿಯಲ್ಲಿ ಕಾರ್ಯಕ್ರಮದ ಮೊದಲಿನಿಂದ ಕೊನೆಯ ತನಕ ವಿವರಣೆಯನ್ನು ಕೊಟ್ಟು ಒಂದೊಂದು ಗೋಷ್ಠಿಯಲ್ಲೂ ಏನಾಯಿತು, ಹೇಗಾಯಿತು, ಅದರ ಯಶಸ್ಸು ಹೇಗಾಯಿತು, ಅದರ ಪರಿಣಾಮ ಹೇಗಾಯಿತು ಎಲ್ಲದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದನ್ನೇ ಚರ್ವಣ ಮಾಡ್ತಾ ನಾನು ನನ್ನ ಮಾತನ್ನು ಉದ್ದ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಜೊತೆಗೆ ಇಲ್ಲಿ ನಡೆದ ಎಲ್ಲ ಕಾರ್ಯಕ್ರಮಗಳು ಮನೆಗೆ ನಾವು ಕೊಂಡು ಹೋಗಿ ನಮ್ಮ ಮನಸ್ಸಿಗೆ, ನಮ್ಮ ಆಲೋಚನೆಗೆ ಕೆಲಸವನ್ನು ಕೊಡ್ತಕ್ಕಂಥ ವಿಷಯಗಳು. ಅದನ್ನು ಮತ್ತೆ ಮತ್ತೆ ಮೆಲುಕು ಹಾಕುವ ಹಾಗೆ ಇರ್ತಕ್ಕಂಥವು. ಅದು ಮೆಲುಕು ಹಾಕುವ ಅವಕಾಶವನ್ನು ನಿಮಗೆ ಬಿಟ್ಟು, ಅದರ ಬಗ್ಗೆ ಚಿಂತನೆಯನ್ನು ರೂಪಿಸ್ಕೊಳ್ಳೋದಕ್ಕೆ ನಿಮಗೆ ಬಿಟ್ಟು, ನನಗೆ ಇವತ್ತು ನನ್ನ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಅವಕಾಶವನ್ನು ಕೊಟ್ಟಂಥ ಸಂಚಾಲಕರಿಗೆ, ಪ್ರತ್ಯೇಕವಾಗಿ ಶ್ರೀ ರಂಗರಾಜನವರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೀನಿ. 5:15 ಗಂಟೆಗೆ ಕಾರ್ಯಕ್ರಮ ಮುಕ್ತಾಯವಾಗಬೇಕಾಗಿತ್ತು. ನನ್ನಿಂದ 3 ನಿಮಿಷ ಅದು ತಡ ಆಗಿದೆ ಅಂದರೆ ಅದಕ್ಕಾಗಿ ನನ್ನಿಂದ ಕ್ಷಮೆಯರು. ನಿಮ್ಮ ಪ್ರೀತಿಯ ಮಾತುಗಳಿಗೆ ಧನ್ಯವಾದಗಳು ಮೇಡಮ್. ತಡ ಏನೂ ಆಗಿಲ್ಲ, ನಿಮ್ಮ ಪ್ರೀತಿಯೇ ಮುಖ್ಯ. ಶ್ರೀಮತಿ ಮಾಲತಿ ಶ್ರೀನಿವಾಸನ್. ವೇದಿಕೆಯ ಸಂಚಾರ ವರ್ಗದಲ್ಲಿರುವಂತಹ ಆತ್ಮೀಯರಾದಂತಹ ಶ್ರೀ ರವೀಂದ್ರ ಅವರೇ, ಶ್ರೀಯುತ ಮಹಾಬಲ ಅವರೇ, ಮತ್ತು ವೇದಿಕೆಯ ಎಲ್ಲ ಸಹೃದಯ ಸ್ನೇಹಿತರೆ, ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ದಾಸೋಹಿ ಮಿತ್ರರಾದಂತಹ ಶ್ರೀಯುತ ಅರುಣ ಅವರು ವಿಸ್ತೃತವಾಗಿ ವರದಿ ಹೇಳಿದ್ದಾರೆ. ನಮಗೆ ಒಂದು ತುಂಬ ಮನಸ್ಸಿಗೆ ತಟ್ಟಿದ್ದಂದರೆ HSK ಬೆಳಕು ಅವರ ಕಾರ್ಯಕ್ರಮ ಸುಮಾರು 9 ಆವೃತ್ತಿನೂ ಸಹಿತ ನಾನು ಭಾಗವಹಿಸಿದ್ದೇನೆ. ಕೆಲವು ಕಾರ್ಯಕ್ರಮಗಳಲ್ಲಿ ನನಗೆ ಪ್ರಾರ್ಥನಾ ಗೀತೆ ಹಾಡುವಂಥ ಒಂದು ಸೌಭಾಗ್ಯ ದೊರಕಿದೆ. ಸೊ ಅದನ್ನೆಲ್ಲ ನೆನೆಸ್ಕೊಂಡ್ರೆ ವೇದಿಕೆಯ ಒಂದು ಮುಂದುವರಿಕೆಗೆ ಕಾರಣವಾದಂತಹ ಮಹಾ ಚೇತನನ ನೋಡೋಕ್ಕಾಗಲಿಲ್ವೇ ಅನ್ನೋ ಒಂದು ನೋವಿದೆ. ಅಂದರೆ ಅವ್ರದ್ದು ಮುಖತಃ ಪರಿಚಯ ಇದ್ದಿದ್ರು ಯಾವ ರೀತಿ ನಾವು ದೇವರನ್ನ ಒಂದು ರೀತಿ ಕಲ್ಪನೆ ಮಾಡಿಕೊಂಡು ಪೂಜಿಸ್ತೀವೋ ಆರಾಧಿಸ್ತೀವೋ ಆ ರೀತಿಯ ಒಂದು ಭಾವನೆ ಬಂತು ಇವತ್ತು ನನ್ನ ಮನಸ್ಸಿನಲ್ಲಿ. ಅಂದರೆ ಎಸ್ಪೆಷಲಿ ಅವರ ವಿದ್ಯಾರ್ಥಿಯಾದಂತಹ ಡಾಕ್ಟರ್ ಲೋಲಾಕ್ಷಿ ಅವರ ಮಾತು ಕೇಳ್ತಾ ಇದ್ದಾಗ ಆಕೆ ಯಾಕಷ್ಟೊಂದು ಭಾವುಕರಾದರು ಅನ್ನೋದಕ್ಕೆ ನಮಗೂ ಸ್ಪಂದಿಸುವಂಥ ರೀತಿ ಆಯಿತು. ಇಲ್ಲಿ ನಮ್ಮನ್ನೆಲ್ಲ ಒಂದು ರೀತಿ ಹಿಡಿದಿಟ್ಟಿರೋ ಒಂದು ಚೇತನ ಅವರು. ಆದರೆ ಅವರ ರೂವಾರಿಗಳಾದಂಥ ಅವರ ಇದನ್ನು ನಡೆಸ್ಕೊಂಡು ಬರ್ತಿರುವಂಥ ಸಂಚಾಲಕರು ಸಹಿತ ಅದೇ ರೀತಿಯ ಒಂದು ಸಂಸ್ಕೃತಿ ಬೆಳೆಸಿದ್ದಾರೆ. ನಮ್ಮ ವೇದಿಕೆಯಲ್ಲಿ ನನಗೆ ತುಂಬ ಸಂತೋಷ ಅನಿಸೋದೇನೆಂದರೆ ಯಾವ ರೀತಿಯ ಒಂದು ಏನು ಹೇಳ್ತಾರೆ ಜಲಸಿ ಅಥವಾ ಈರ್ಷೆ ಇಲ್ಲ. ಎಲ್ಲರೂ ಒಬ್ರನ್ನೊಬ್ಬರು ಬೆಂತರ್ತಿರ್ತಾರೆ, ಒಬ್ರಿಗೊಬ್ಬರು ಪ್ರೋತ್ಸಾಹ ಕೊಡ್ತಿರ್ತಾರೆ. ಇವ್ರು ಸರಿ ಇಲ್ಲ, ಅವ್ರು ಸರಿ ಇದೆ, ಆ ರೀತಿಯ ಭಾವನೆ ಯಾವತ್ತೂ ಬಂದಿಲ್ಲ. ಯಾಕೆಂದರೆ ನನಗೆ ತಿಳಿದಿದ್ದಂಗೆ ನನ್ನ ಪರಿಧಿ ನನಗೆ ಗೊತ್ತು. ಹೆಚ್ಚೆಚ್ಚು ಬರೆಯೋರು, ಚೆನ್ನಾಗಿ ಮುಂದೆ ಬರ್ತಿರೋರು, ಹೊಸ ಹೊಸ ವೈವಿಧ್ಯಮಯ ಲೇಖನಗಳು, ವೈವಿಧ್ಯತೆಯಲ್ಲಿ ಮೆರೀತಿರುವಂತಹ ಲೇಖಕರು ಇರುವಂಥ ಒಂದು ದೊಡ್ಡ ವೇದಿಕೆಯಾಗಿ ಇವತ್ತು ಸೃಷ್ಟಿಯಾಗಿದೆ. 14-15 ವರ್ಷದಿಂದ ಈ ವೇದಿಕೆಯಲ್ಲಿರೋದು ಒಂದು ರೀತಿಯ ಹೆಮ್ಮೆ ಅನಿಸುತ್ತೆ ನನಗೆ. ಅದಕ್ಕೆ ಖಂಡಿತ ನಮ್ಮನ್ನು ಹಾಗೆ ಬಿಟ್ಟಿದ್ರೆ ನಾವು HSK ಅವರ ಬರಹಗಳನ್ನು, ಪ್ರಬಂಧಗಳನ್ನು, ಲೇಖನಗಳನ್ನು ಓದ್ತಾ ಇದ್ವೋ ಇಲ್ಲೋ? ಖಂಡಿತ ಇಲ್ಲ. ಧ್ವನಿ ಸುರುಳಿ ಮಾಡ್ತೀವಿ, ಇದರಲ್ಲಿ ಒಂದು ರೀತಿಯ ಒಂದು ಹುಮ್ಮಸ್ಸು ನಮ್ಮಲ್ಲಿ ತುಂಬಿಸಿ
ಏನೋ ಇದೆ ಇದರಲ್ಲಿ, ಓದಬೇಕು ಅನ್ನೋ ಒಂದು ಆ ಧ್ವನಿಸುರುಳಿ ಮಾಡಿದಾಗ ಖಂಡಿತ ಓದಲೇಬೇಕಾಗ್ತದೆ. ಅದರಲ್ಲಿ ಅನುಭವಿಸಿದ ಒಂದು ಖುಷಿ ಇವತ್ತಿನ ದಿನ ನನಗೆ ತಿಳಿತಾ ಇದೆ. ಇಷ್ಟೇ ಅಲ್ಲದೆ ನಾವು ಏನೇ ಮಾಡಲಿ, ಒಂದು ಸಣ್ಣ ಹಾಡು ಹೇಳಲಿ, ಅದನ್ನು ಧ್ವನಿಸುರುಳಿ ಮಾಡಿ ಹುಲ್ಕರ್ಕಿ ಅವರು ನಮಗೆ ಮನೆಗೆ ಕಳಿಸಿ, ಮೇಡಮ್ ಇದನ್ನು ನಿಮ್ಮ ಯೂಟ್ಯೂಬಲ್ಲಿ ಹಾಕಿ ಅಂತ ಹೇಳೋದು. ಈ ರೀತಿಯ ಒಂದು ಪ್ರೋತ್ಸಾಹ ಕೊಟ್ಟಿರುವಂಥ ವೇದಿಕೆ ಇನ್ನೂ ಚೆನ್ನಾಗಿ ಮುಂದೆ ಬರಬೇಕು. 70, 60, 20, 30 ಯಾವ ವಯಸ್ಸಿನ ಅಂತರ ಇಲ್ಲದೆ ಸಾಕಷ್ಟು ಜನ ಲೇಖಕರು ಇದರಲ್ಲಿದ್ದಾರೆ. ಸೊ ಅನ್ಸೋದೇ ಇಲ್ಲ, ಈಗ ಮುಂದಿನ 2-3 ತಿಂಗಳಲ್ಲಿ ನನಗೂ 75 ಬರ್ತದೆ, ಅನ್ಸೋದೇ ಇಲ್ಲ. ನನಗೇನು ಅನ್ಸುತ್ತೆ, ಇನ್ನೂ 20ರಲ್ಲೇ ಇದ್ದೀವಿ ನಾವೆಲ್ಲ ಅನ್ಸುತ್ತೆ. ಸೊ ವಯಸ್ಸನ್ನು ಮರೆಸೋವಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಇವ್ರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಎಷ್ಟೋ ಸರ್ತಿ ನನ್ನ ಮನಸ್ಸಿಗೆ ಬಂದಿದ್ದ ಭಾವನೆ, ಅರೆ ನಾನು ಇದನ್ನೆಲ್ಲ ಬರೋದನ್ನ ನಿಜವಾಗ್ಲೂ ಅಂತ, ಇನ್ನೂ ಸ್ವಲ್ಪ ಸರಿ ಬರಿಬೋದಿತ್ತೇನೋ ಅಂತ. ಹಳೆ ಬರಹಗಳನ್ನೆಲ್ಲ ತೆಗೆದು ನೋಡಿದಾಗ ಅನಿಸುತ್ತೆ ಇವರೆಲ್ಲರೂ ಪ್ರೋತ್ಸಾಹದ ಬೆನ್ನುಡಿ ಮುನ್ನುಡಿ ಬರ್ಕೊಟ್ಟಿದ್ದಾರೆ. ಸೊ ಎಷ್ಟು ಮಟ್ಟಕ್ಕೆ ನಮ್ಮ ಬೆಳವಣಿಗೆಗೆ, ನಮ್ಮ ಕಲಿಕೆಗೆ ಈ ವೇದಿಕೆ ಸಾಕ್ಷಿಯಾಗಿದೆ ಅಂತ ಅನಿಸುತ್ತೆ. ಇವತ್ತಿನ ಕಾರ್ಯಕ್ರಮದ ವೈವಿಧ್ಯತೆ ಎಲ್ಲರೂ ಅನುಭವಿಸಿದ್ದೇವೆ. ತುಂಬ ಮನಸ್ಸಿಗೆ ತಟ್ಟಿದ್ದಂದರೆ ಲೋಲಾಕ್ಷಿಯವರ ಭಾಷಣ. ಆಕೆ ಅನುಭವಿಸಿದ್ದು ನಾವು ಕೂಡ ಅನುಭವಿಸಿದ್ವಿ ಅವ್ರ ಜೊತೆ, ಅವರ ಮಾತುಗಳನ್ನ ಕೇಳ್ತಾ. ಯಾಕೆಂದರೆ ಒಂದು ರೀತಿ ಅದೇ ರೀತಿಯ ಒಂದು ಗುರುತ್ವ ನಮ್ಮ ಸಂಚಾಲಕರು ಕೂಡ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮಲ್ಲಿ. ಸೊ ಈ ಪ್ರೋತ್ಸಾಹ ಇರಲಿ. ನಾವೆಲ್ಲ ಒಂದು ಕುಟುಂಬದವರು ಅನ್ನೋ ಭಾವನೆ ಇರೋದ್ರಿಂದಾನೇ ಇವತ್ತೆಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೀವಿ. ಏನೋ ನಮ್ಮನೇಲಿ ಒಂದು ಹಬ್ಬನೋ ಹರಿದಿನನೋ ಮಾಡಿದಾಗ ಮಧ್ಯದಲ್ಲಿ ಬಿಟ್ಟು ಹೋಗುವಂಥ ಒಂದು ಉದ್ದಟತನ ನಾವು ಯಾರು ಮಾಡಲ್ಲ. ಅದೇ ರೀತಿ ಒಂದು ಭಾವನೆ ಬೆಳೆಸ್ಕೊಂಡು ನಾವೆಲ್ಲ ಇವತ್ತು 10 ಗಂಟೆಗೆ ಬಂದರೂ ಸಮಯ ಮರೆತು 5 ಗಂಟೆ ಆದರೂ ಆರಾಮಾಗಿ ಕೂತ್ಕೊಂಡು ಎಲ್ಲ ಥರ ಆತಿಥ್ಯವನ್ನು ಸ್ವೀಕರಿಸಿ ಇಲ್ಲಿವರೆಗೂ ಬಂದಿದ್ದೇವೆ. ಇದಕ್ಕೆ ನಮ್ಮ ವೇದಿಕೆಯ ಸದಸ್ಯರಿಗೆ, ಸಂಚಾಲಕರಿಗೆ ನಾವೆಲ್ಲ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ನನಗೂ ಇವತ್ತು ತುಂಬ ಮನಸ್ಸು ತುಂಬಿ ಬಂತು ಆಕೆ ಮಾತು ಕೇಳಿದಾಗ. ಮತ್ತು ನಾಟಕದ್ದು ಇದು ಮತ್ತೊಂದು ದೃಶ್ಯಗಳು ಇದೆಲ್ಲ ತುಂಬ ಚೆನ್ನಾಗಿ ಮುಂದೆ ತೆಗೆದಿಟ್ರು. ಸೊ ಅದರ ಹಿಂದಿರೋ ಪರಿಶ್ರಮ ಖಂಡಿತ ಶ್ಲಾಘನೀಯ ಅನಿಸುತ್ತೆ. ಸೊ ಇಷ್ಟು ಹೇಳಿ ನನ್ನ 2 ಅನಿಸಿಕೆ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು ಮೇಡಮ್. ಈಗ ನಮ್ಮ HSK ಬೆಳಕಿನ 9ನೇ ಆವೃತ್ತಿಯ ಸಮಾರಂಭ. ಈಗ ಅಧ್ಯಕ್ಷರಾದ ಶ್ರೀ ವೆಂಶಿ ರವೀಂದ್ರ ಅವರು ಮಾತನಾಡಬೇಕು ಅಂತ ಕೇಳ್ಬೋದು. ಬೆಳಗ್ಗೆಯಿಂದ ಮಾತಾಡದೇ ಇರೋರು ಒಬ್ಬರಿದ್ದಾರೆ, ಅವ್ರಿಗೆ 2 ನಿಮಿಷ ಕರೆದು ಸರ್ MSN ಸರ್ ದಯವಿಟ್ಟು ಅದಕ್ಕೆ ರವೀಂದ್ರ ನನಗೆ ಹೊಡಿತಾರೆ. ಜನ ನಿಮ್ಮ ನೋಡಿದ್ರೆ ಪರವಾಗಿಲ್ಲ, ರವೀಂದ್ರ ನನ್ನ ನೋಡಿದ್ರೆ ಕಷ್ಟ. ನಮಸ್ಕಾರ. ನನಗೆ ಬಲವಂತವಾಗಿ ಇಲ್ಲಿ ಕರ್ಕೊಂಡ್ಬಂದಿಲ್ಲ, ಹಾಕಿದ್ದಾರೆ. ನಾನು ಪ್ರೇಕ್ಷಕ ಅಷ್ಟೇ. ಕವಿಗೋಷ್ಠಿ ಚೆನ್ನಾಗಿ ನಡೆಸಿದ್ರು ನಮ್ಮ ಇವರು ಪತಂಗಿಯವರು. ಅವರದ್ದು ಶರೀರದ ಬಗ್ಗೆನೇ ಅವ್ರು ತಮಾಷೆ ಮಾಡಿಕೊಂಡ್ರು, ದಪ್ಪಕ್ಕಿದ್ದೀನಿ ಹಾಗೆ ಹೀಗೆ ಏನಂತ. ಆಗ ತಕ್ಷಣಕ್ಕೆ ನೆನಪಾಗಿದ್ದು, ಒಂದು 20 ವರ್ಷಗಳ ಹಿಂದೆ ಜಯಲಲಿತಾ ಅಂತ ಮೇಡಮ್, ತಮಿಳುನಾಡಿನ ಮುಖ್ಯಮಂತ್ರಿಗಳು. ಅವರು ಭಾರಿ ಸೈಜು, 124 kg ಇದ್ರು. ಅವರು ಭಾಳ ದಾನ ಧರ್ಮ ಮಾಡೋರು. ಗುರುವಾಯೂರು ಟೆಂಪಲ್ಗೆ ಒಂದು ಆನೆಯನ್ನು ಅವರು ಕೊಟ್ಟರು. ಪೇಪರಲ್ಲಿ ಫೋಟೋ ಬಂತು. ಆನೆಯನ್ನು ಜಯಲಲಿತಾ ಅವರು ದೇವಸ್ಥಾನಕ್ಕೆ ಹಸ್ತಾಂತರ ಮಾಡಿದ್ದು ಅಂತ. ಆನೆ ಮತ್ತು ಜಯಲಲಿತಾದ ಫೋಟೋ ಬಂತು. ಕೆಳಗಡೆ ಎಡಗಡೆ ಇರೋದು ಜಯಲಲಿತಾ ಅಂತ ಹಾಕಿದ್ರು. ಇರೋದು ಎರಡೇ ಅಲ್ಲಿ, ಒಂದು ಆನೆ, ಒಂದು ಅವ್ರು ಎಡಗಡೆ ಇರೋದು. ಸೊ ಇದೊಂದು ಅವರು ಮಾತಾಡ್ತಾ ಇದ್ದಾಗ ನನಗೆ ನೆನಪಾಯಿತು. ಬೇಂದ್ರೆ ಅವರ ಹತ್ರ ಹೀಗೆ ಕವಿ ಒಬ್ಬ ಹೋದಂತೆ, ಹೊಸ ಕವಿ, ಬಹಳ ವರ್ಷಗಳ ಹಿಂದಿನ ಕಥೆ ಇದು, ಅವರೇ ಹೇಳಿದ್ದು. ಅವನು ಹೊಸದಾಗಿ ಕವನ ಬರೆಯಕ್ಕೆ ಶುರು ಮಾಡಿಬಿಟ್ಟು 2 ಕವನ ಬರೆದು ಬಿಟ್ಟಿದ್ದಾರೆ ಅಷ್ಟೊತ್ತಿಗಾಲೆ. ಸುಮಾರು ಕಾಲೇಜು ಆ ವಯಸ್ಸು. ಬೇಂದ್ರೆ ಮನೆಗೆ ಹೋಗಿ, ಇಲ್ಲಿ ಬೇಂದ್ರೆ ಅವರು ಅಂದರೆ ಯಾರು ಅಂತ ಅವ್ರನ್ನೇ ಕೇಳಿದ್ನಂತೆ. ನಾನೇನಪ್ಪ, ಯಾಕೆ ಏನಾಗಬೇಕು? ಸರ್ ನಮಸ್ಕಾರ ಸರ್, ನಾನು ಈ ಥರ ಕಾಲೇಜಲ್ಲಿ ಹೋಗ್ತಾ ಇದ್ದೀನಿ, 1ನೇ ವರ್ಷದ PUC ನಾನು ಮಾಡ್ತಾ ಇದ್ದೀನಿ ಸರ್. ನಾನು ಉದಯೋನ್ಮುಖ ಕವಿ ಸಾಕ್ ಅಂತ ಅವನೇ ಸಾಕೊಂಡ. ಸರಿಯಪ್ಪ, ನಾನು 2 ಕವನ ಬರ್ತಿದ್ದೀನಿ ಸರ್,
ಈ 2 ಕವನದಲ್ಲಿ ಯಾವುದು ಚೆನ್ನಾಗಿದೆ ಅಂತ ನೀವು ಹೇಳಬೇಕು ಸರ್ ಅಂತ. ಇನ್ನೇನು ಮಾಡ್ತೀರಾ, ಮನೆ ಬಾಗಿಲಿಗೆ ಬಂದು ಅವ್ರು ಹೇಳಿದಾಗ ಆಯಿತು ಕುತ್ಕೊಳ್ಳತ್ತಮ್ಮ ಓದು ಅಂದರು. ಅವನು ಮೊದಲನೇ ಕವನನ ಓದ್ದ. ಆ ಓದ್ತಿರೋಂಗೇನೆ ಬೇಂದ್ರೆಯವರು ನಿನ್ನ 2ನೇ ಕವನ ಚಲೋ ಇದೆ ಅಂತ ಹೇಳಿ ಒಳಗಡೆ ಹೊರಟು. ಮೊನ್ನೆ ರವೀಂದ್ರ ಅವ್ರ ಮನೆಗೆ ದಿಢೀರಂತ ಒಂದು ವಿಸಿಟ್ ಕೊಟ್ಟೆ. ಅಲ್ಲಿ ಯಾವುದೋ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಒಂದು ಬ್ರಾಂಚ್ ಓಪನ್ ಮಾಡಬೇಕಾಯಿತು. ಅದೇ ಏರಿಯಾ ಅಂತ ಗೊತ್ತಾದಾಗ ನಾನು ಒಂದು 45 ನಿಮಿಷ ಎಕ್ಸ್ಟ್ರಾ ಟೈಮ್ ನಿಂತ್ಕೊಂಡೆ ನಾನು ಮುಂಚಿತವಾಗಿ ಅವ್ರಿಗೆ. ಆಗ ನಮ್ಮ ಡ್ರೈವರ್ ಬಂದಿದ್ದ, ಅವನು ಉಮೇಶ ಅಂತ. ಅವನಿಗೆ ಕೆಲವು ವರ್ಷಗಳಿಂದ ಹೀಗೆ ಒಂದು ಕವಿಗೋಷ್ಠಿ ಕರ್ಕೊಂಡೋಗಿ ಅವ್ರು ಹೇಳಿದ್ರಲ್ಲ, ಯಾವುದೋ ಒಂದು ಸಿಕ್ಕಾಪಟ್ಟೆ 50-60 ಹಾಸನದಲ್ಲಿ ಸಾಹಿತ್ಯ ಪರಿಷತ್ತಿನ ಕವಿಗೋಷ್ಠಿ ನಡೀತು. ಅದು ಹೇಗಿತ್ತು ಅಂದರೆ, ಲೋಕಲ್ ಜನಗಳಿಗೆ ಅವಕಾಶ ಕೊಡಲಿಲ್ಲ ಅಂತ ಕವಿಗೋಷ್ಠಿ ಟೈಮಲ್ಲಿ ಜನ ಬಂದು ಓ ಅಂತ ಲೋಕಲ್ ಕವಿಗಳು ಗಲಾಟೆ ಮಾಡಿದ್ರು. ಯಾರ್ಯಾರಿಗೋ ಕೊಡ್ತಾ ಇದ್ದೀರಾ, ನಮಗೆ ಕೊಟ್ಟಿಲ್ಲ ಅಂದಾಗ ಅಧ್ಯಕ್ಷರ ನಿಂತು, ಏನ್ರಿ ನಿಮ್ಮದು, ನಮಗೆ ಕವನ ಓದೋಕ್ಕೆ ಅವಕಾಶ ಕೊಡಲಿಲ್ಲ. ಆಯ್ತೇನ್ರಿ, ಬರ್ರಿ ಹೋಗಿರಿ ಕವನ ಅಂದರು. ಅವನು 4 ಕವನ ಹೇಳಿದ್ರು. ಆಯ್ತಾ ಹೋಗ್ರಿ ಅಂದರು. ಕೆಲವು ಹಂಗೆ ಈಸಿಯಾಗಿ ಮುಗಿಸ್ಬಿಡ್ತಾರೆ, ಕೆಲವು ಭಾಳ ಕಷ್ಟ. ಈ ಥರ ಕವಿಗೋಷ್ಠಿಗಳನ್ನು ಕೆಲಸ ನಮ್ಮ ಡ್ರೈವರ್ ಕರ್ಕೊಂಡು ಹೋದರೆ, ಒಂದ್ಸಲ ಅವನಿಗೆ ಕವಿಗೋಷ್ಠಿ ಮುಗಿದ ಮೇಲೆ ನಾನೊಂದು ನೀಳ್ಗವನ ಬರೆದಿದ್ದೆ. ಉಮೇಶ, ನೀಳ್ಗವನ ಬರೆದಿದ್ದೀನಿ, ಓದ್ತೀನಿ ಅಂದೆ. ಅದಕ್ಕೊಂದು, ಸರ್ ಕೈ ಮುಗಿತೀನಿ ಸರ್, 100 ರೂಪಾಯಿ ಕಮ್ಮಿ ಕೊಡಿ ಸರ್ ಬೇಕಾದ್ರೆ, ಕವನ ಮಾತ್ರ ಬೇಡ ಸರ್ ಅಂತ. ಅದನ್ನು ನೀವು ಹೇಳಿದ್ರೆ 100 ರೂಪೀಸ್ ಕಮ್ಮಿ ಕೊಟ್ಬಿಡಿ ಸರ್, ಕವನ ಬೇಡ ಅಂದರೆ. ಕವನ ಕೇಳೋದು ಕಷ್ಟ ಇದೆ, ಕವನ ಬರೆಯೋದು ಕಷ್ಟ ಇದೆ. ಆದರೆ ಅದರಲ್ಲಿ ಸಾಕಷ್ಟು ವಿಷಯಗಳನ್ನು ನೀವು ತಂದು ಇಡ್ತೀರ. ಬುದ್ಧನ ಬಗ್ಗೆ ಒಂದು ಕವನ ಬಂತು ಆಗಲೇ. ನಾನು ಪ್ರಾಯಶಃ ಫಸ್ಟ್ ಇಯರ್ BSc ಓದ್ತಾ ಇದ್ದಾಗ ಪ್ರಜಾವಾಣಿಯವರು ಹನಿಗವನ ಸ್ಪರ್ಧೆಯನ್ನು ಮೊದಲ ಬಾರಿಗೆ ಏರ್ಪಡಿಸಿದರು. ಹಳೇ ಹೆಂಗೆ ಅಚ್ಚೊತ್ತಿದೆ ನೋಡಿ ತಲೆಯಲ್ಲಿ, ಆಗಿರ್ಬೇಕು 45-50 ವರ್ಷ ಆಗಿರ್ಬೋದು. ಆಗ ಆ ಕವನ ಹೇಗಿತ್ತು, ಮೊದಲ 25 ರೂಪಾಯಿಗಳ ಬಹುಮಾನ ಆ ಕಾಲದಲ್ಲಿ ಭಾಳ ದೊಡ್ಡ ಅಮೌಂಟ್ ಅದು. ಆ ಕವನ ಹೇಗಿತ್ತು, ಬುದ್ಧನ ಬಗ್ಗೆನೆ, ಅವ್ರು ಹೇಳಿದ್ರಲ್ಲ ಹಾಗೆ ಬುದ್ಧನ ಬಗ್ಗೆನೆ. 2 ಸಾಲು ವ್ಯಕ್ತಿತ್ವ ಬರುತ್ತೆ ಅಲ್ಲಿ, ಆಮೇಲೆ ಅಲ್ಲಿ ಕಾಮಿಡಿ ಬರುತ್ತೆ, ಆಮೇಲೆ ನನ್ನ ಕಥೆಯನ್ನು ಹೇಳುತ್ತೆ ಅದು. ಕವನ ಚಿಕ್ಕ ಸಾಲುಗಳು. ಬುದ್ಧ ಅವನು ಇದ್ದ, ಒಂದಕ್ಕೆ ಸುಸ್ತಾಗಿ ಕೈಕೊಟ್ಟು ಎದ್ದ. ಇಷ್ಟೇ ಕವನ. ಒಂದಕ್ಕೆ ಸುಸ್ತಾಗಿ ಕೈಕೊಟ್ಟು ಎದ್ದ. ಇದು ಆ ಕಾಲಕ್ಕೆ ಭಾಳ ಆಯ್ತಾರೆ. ಆಮೇಲೆ ಇನ್ನೊಂದು ಮುರಳಿಯವರು ಹೇಳಿದ್ರು, ಆಕೆ ಈಕೆ ಜೋಕೆ ಅನ್ನೋದು, ಅದು ಅವ್ರದ್ದು. ಅವ್ರದ್ದೇ ಇನ್ನೊಂದು ಕವನ ಇದೆ, ಅದು ತಮಿಳಿನಿಂದ ಅನುವಾದ ಮಾಡಿರೋದು. ಚಂದ್ರಶೇಖರ್ ಪಾಟೀಲ್ರು ಅನುವಾದ ಮಾಡೋದು. ಅದು ಲಂಚ ಹೊಡೆದೆ ಹಿಡಿದರು, ಲಂಚ ಕೊಟ್ಟೆ ಬಿಟ್ಟರು ಅಂತ 4 ಪದದ ಒಂದು ಕವನ. ಅದು ತಮಿಳಲ್ಲಿ ಇನ್ನೂ ಪವರ್ಫುಲ್ ಆಗಿದೆ. ಇಲ್ಲಿ ಲಂಚ ಅನ್ನೋ ಪದವನ್ನು ಇವರು ಬಳಸಿದ್ದಾರೆ. ತಮಿಳಲ್ಲಿ ಆ ಲಂಚ ಅನ್ನೋ ಪದ ಬರೋದೇ ಇಲ್ಲ. ಎಷ್ಟು ಅದನ್ನು ಅಬ್ರಿಡ್ಜ್ ಮಾಡಿದ್ದಾರೆ ತಮಿಳವರು ಅಂದರೆ, ಅಡಿಚ್ಚೆ ಪುಡಿಚ್ಚ ಕುಡುತ್ತೆ ಬಿಡುತ್ತ ಅಷ್ಟೇ. ಅಲ್ಲಿ ಏನು ಹಣ ಲಂಚ ಏನೂ ಇಲ್ಲ. ಸೊ ಅಲ್ಲಿರೋ ಪವರ್ಫುಲ್ ಆದ ಕವನ ಕನ್ನಡಕ್ಕೆ ಬರುವಾಗ ಸೊರಗಿದೆ ಅಂತ ನನಗೆ ಅನ್ನಿಸ್ತು. ಸೊ ಈ ಥರದ ಕವನಗಳು ಇದು. ಮತ್ತು ಈಗಾಗಲೇ ಎಲ್ಲ ವಿಷಯಗಳು ಮಾತಾಡೋದ್ರಿಂದ ಮತ್ತೆ ಬೆಳಗಿನಿಂದ ಏನಾಯಿತು ಅಂತ ನಾನು ಹೇಳೋಕೆ ಹೋಗೋದಿಲ್ಲ. ಯಾಕೆಂದರೆ ಕೇಳೋ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಹೇಳೋ ಸ್ಥಿತಿಯಲ್ಲಿ ನಾನು ಇದ್ರೂ ಕೂಡ ಕೇಳೋ ಸ್ಥಿತಿಯಲ್ಲಿ ನೀವಿಲ್ಲ ಅಂತ ಗೊತ್ತು. HSK ಅವರನ್ನು ನೆನೆಸ್ಕೋಬೇಕು. ಅವರ 3 ಹನಿಗವನಗಳ ಸಂಕಲನ ಅಂತ ಮೇಡಮ್ ಬೆಳಗ್ಗೆ ಹೇಳ್ತಾ ಇದ್ರು, ಅದು ಇದೆ ಅಂತ. ಅದರದ್ದು ಒಂದು ಕವನ ನೆನಪಾಗ್ತಾ ಇದೆ. ಅದರಲ್ಲಿ ರಸಿಕತೆ ಇರ್ತಕ್ಕಂತಹ ಕವನ. ಯಾಕೆಂದರೆ ಸಾಯಂಕಾಲ 5 ಗಂಟೆ ಆದಮೇಲೆ ನಾವು ಸೀರಿಯಸ್ ಕವನಗಳು ಹೇಳಬಾರ್ದು. ಅದು HSK ಬರೆದಿರೋದು. ಮುಗುಳ್ ನಗಲ್ಲ ಹುಡುಗಿ, ಕಾಲೇಜ್ ಹುಡುಗಿ. ಮುಗುಳ್ ನಗದ ಹುಡುಗಿಯರಿಗೆ ಐಸ್ ಕ್ರೀಮ್ ಕೊಡಿಸುವುದು ದಂಡ. HSK ಕವನ. ಮುಗುಳ್ ನಗದ ಹುಡುಗಿಯರಿಗೆ ಐಸ್ ಕ್ರೀಮ್ ಕೊಡಿಸುವುದು ದಂಡ, ಏಕೆಂದರೆ ಅವರು ಮೊದಲೇ ತಂಡ. ಅದೊಂದು ಕವನ ಇದೆ. HSK ಅವ್ರದ್ದು ಇನ್ನೊಂದು ಹನಿಗವನ. ಅವಳು ಪಾರ್ಕಲ್ಲಿ ಕೂತಿರ್ತಾಳೆ ಹುಡುಗಿ. ಇದು ನೀವು 50-60 ವರ್ಷ ಹಿಂದೆ ಹೊರಟೋಗ್ಬಿಡ್ಬೇಕು. ಆವಾಗಲೇ ಬರೆದಿದ್ದವರು.
ಅಲ್ಲಿ ಕೂತಿರೋವಾಗ ಹಿಂದ್ಗಡೆಯಿಂದ ಪ್ರೇಮಿ ಮ್ಯಾತೆ ಒಂದು ಗಬಕ್ಕತ್ತು ಕಣ್ಣು ಮುಚ್ತಾನೆ. ಅದೆಲ್ಲ ನೀವು ಸಿನಿಮಾದಲ್ಲಿ ನೋಡಿರ್ತೀರ ಅಥವಾ ಜೀವನದಲ್ಲಿ ಮಾಡಿರ್ತೀರ, ಎರಡರಲ್ಲೊಂದು. ಕಣ್ಣು ಮುಚ್ಚಿಬಿಟ್ಟು ಈ ಸಾಮಾನ್ಯವಾಗಿ ಏನು ಕೇಳ್ತಾರೆ, ಕಣ್ಣು ಮುಚ್ಚಿಬಿಟ್ಟು ನಾನು ಯಾರು ಹೇಳು ಅಂತ ರವಿ ಕುಸ್ಬಿ ಹೇಳ್ದಂಗೆನೆ ಅವ್ರು ಕರೆಕ್ಟಾಗಿ ಹೇಳಿದ್ರು. ಅವ್ರು ಮುಚ್ಚಿದಾಗ ಇಲ್ಲೇನಾಯ್ತು ಹೇಳುವಷ್ಟು ಅಂದ್ರೆ, ಪಾರ್ಕಿನಲ್ಲಿ ಕುಳಿತಿದ್ದ ಹುಡುಗಿಯ ಹಿಂದೆ ಬಂದ ಪ್ರಿಯಕರ ಥಟ್ಟನೆ ಅವಳ ಕಣ್ಮುಚ್ಚಿ ಕೇಳಿದ, ಏಯ್ ಹುಡುಗಿ, ನಾನು ಯಾರೆಂದು ಹೆಸರನ್ನು ತಪ್ಪಾಗಿ ಹೇಳಿದರೆ ನಿನಗೊಂದು ಸಿಹಿ ಮುತ್ತು ಅಂತ. ನಾನು ಯಾರೆಂದು ತಪ್ಪಾಗಿ ಹೆಸರು ಹೇಳಿದ್ರೆ ನಿನಗೊಂದು ಸಿಹಿ ಮುತ್ತು. ಕೂಡಲೇ ಕಿಲಾಡಿ ಹುಡುಗಿ ಹೇಳಿದರು, ಗೌತಮ ಬುದ್ಧ. ಇದು ಹಾಗೆ ಯಥಾವತ್ತಾದ ಕವನ ನನಗೆ ನೆನಪಾಗ್ತಾ ಇದೆ. ಹೀಗೆ ಕವನಗಳು, ಇಡೀ ಕವನವನ್ನು ಕಾವ್ಯ ಅಂತ ಹೇಳ್ತೀವಿ, ಕಾವ್ಯ ಕನ್ನಿಕೆ ಅಂತ ಹೇಳ್ತೀವಿ. ಇಡೀ ಕವನ, ದೊಡ್ಡ ಕವನಗಳು ಕಾವ್ಯ ಕನ್ನಿಕೆ ಅಂತ ಹೇಳ್ತೀವಿ. ಆ ಕಾವ್ಯ ಕನ್ನಿಕೆ ಇಡೀ ಕವನ ದೊಡ್ಡ ಕವನ ಆದರೆ, ಆ ಕಾವ್ಯ ಕನ್ನಿಕೆಯ ಹೃದಯವೇನೇ ಈ ಮಿನಿಗವನ ಅಥವಾ ಹನಿಗವನ. ಅಂದರೆ ಹೊಡಿಬೋದು ಚಪ್ಪಾಳೆ. ಇದಕ್ಕೆ ಭಾಳ ಥ್ರಿಲ್ ಆಗುತ್ತೆ ಹೇಳಕ್ಕೆ. ಕಾವ್ಯ ಕನ್ನಿಕೆ ನೋಡಿದ್ರೆ ನಿಮ್ಗೆ ಎಷ್ಟು ಆನಂದ ಆಗುತ್ತೋ, ಆಕೆ ಹೃದಯವನ್ನು ನೋಡಿದಾಗ, ಹನಿಗವನ ನೋಡಿದಾಗಲೂ ನಿಮಗೆ ಅಷ್ಟೇ ಒಂದು ಆನಂದ ಆಗಬೇಕಾಗುತ್ತೆ. ಆಮೇಲೆ ಪ್ರಾಸ ಅರಣ ಅವ್ರು ಕೇಳ್ತಾ ಇದ್ರಲ್ಲ, ಪ್ರಾಸ ಬೇಕಾಗುತ್ತಾ ಇಲ್ವಾ ಅಂತ. ಕೆಲವು ಸಲ ಕೆಲವರು ಅಕ್ಬರ್ ಅಲಿ ಅಂತವರೆಲ್ಲ ಅನೇಕ ಜನ ಪ್ರಾಸಗಳನ್ನು ಬಿಟ್ಟು ಹೇಳಿದರೆ ಭಾವನೆ ಮುಖ್ಯ ಆಗುತ್ತೆ, ಭಾವ ಮುಖ್ಯ ಆಗುತ್ತೆ ಅಂತಕ್ಕಂಥದ್ದು. ಬಟ್ ಪ್ರಾಸ ಇದ್ದರೆ ಇನ್ನೂ ಸುಲಭವಾಗಿ ಅದು ಪಂಚಾಗುತ್ತೆ ಅನ್ನೋಕ್ಕೆ, ಮುಂಚೆ ಸಂತೆಗಳಲ್ಲಿ, ಹಳ್ಳಿಗಳಲ್ಲಿ ಸಂತೆ ನಡೆದಾಗ ಹೆಣ್ಮಕ್ಳೆಲ್ಲ ಹೋಗಿ ಸೋಪ್ ತಗೊಳ್ಳೋರು. ಮುಂಚೆ ಸೋಪಿನ ಕಾನ್ಸೆಪ್ಟೇ ಇರಲಿಲ್ಲ ಆ ಕಾಲದಲ್ಲಿ. ಹಳ್ಳಿಗಳಿಗೆ ಹೋದಾಗ ಸೋಪ್ ಮಾರೋರು, ಸೋಪ್ ಹಾಕ್ಕೊಂಡ್ರೆ ನಾವು ಚೆನ್ನಾಗಿ ಕಾಣ್ತೀವಿ ಅಂತ ಹಳ್ಳಿ ಹೆಣ್ಮಕ್ಳಿಗೆ ಆಗ ಅನಿಸಿತ್ತು. ಆ ಕಾಲದ ಪದ್ಯ ಇದು. ಸಂತೆಗೆ ಹೋಗಿ ಕೊಂಡ್ಲು ನಿಂಗಿ, ಸಂತೆಗೆ ಹೋಗಿ ಕೊಂಡ್ಲು ನಿಂಗಿ, ಹೊಸ ಬಣ್ಣದ ಸೋಪು ಹಚ್ಕೊಂಡ ಮೇಲೆ ಹಾಗೆ ನೋಡ್ತಾಳೆ, ಮೊದಲಿದ್ದ ಬಣ್ಣವೂ ತೋಪು. ಇಲ್ಲಿ ಆ ಪ್ರಾಸದ ಮೇಲೆ ನಿಂತಿದೆ ಅದು. ಆ ಪ್ರಾಸ ಇಲ್ಲ ಅಂತಂದ್ರೆ ನಿಲ್ಲಲ್ಲ ಕವನ. ಹೀಗೆ ಪ್ರಾಸ ಕೂಡ ಅನಿವಾರ್ಯ ಆಗುತ್ತೆ. ಆದರೆ ನಿಮಗೆ ಏನು ಅನಿಸುತ್ತೆ ಅದನ್ನು ಕೆಲವೇ ಪದಗಳಲ್ಲಿ, ಅದರಲ್ಲಿ ಪಾಲಿಟಿಕ್ಸ್ ಸಂಬಂಧಪಟ್ಟದ್ದಿರ್ಬೋದು, ಲಘುಗೆ ಸಂಬಂಧಪಟ್ಟಿದ್ದು ಅಥವಾ ಪ್ರಕೃತಿಗೆ ಸಂಬಂಧಪಟ್ಟಿದ್ದು ಬರೀತಾ ಹೋಗೋದು ತೊಂದರೆ ಏನಿಲ್ಲ. ಇವತ್ತಿನ ಕವನಗಳೆಲ್ಲ ನಾನು ಎಂಜಾಯ್ ಮಾಡ್ತೀನಿ. ನಾನು ಇಲ್ಲಿ ಏನೇ ಹೇಳಿದ್ರು ಕೂಡ ಕವನಗಳು ಚೆನ್ನಾಗಿದೆ. ಒಂದು ಯಾರೂ ಹೇಳದೆ ಇರ್ತಕ್ಕಂಥ ವಿಷಯವನ್ನು ಹೇಳೋದಾದರೆ, ಬೆಳಿಗ್ಗೆ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯಸ್ಥರು ಬಂದು ಉದ್ಘಾಟನೆ ಮಾಡಿದ್ರಲ್ಲ, ಅಭಿಮಾನ ಆಯಿತು. ಅವ್ರಿಗೆ ಇಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ನೋಡುವಂಥದ್ದು ಒಂದು ಅವಕಾಶ ಸಿಕ್ತು. ಅವ್ರನ್ನ ಕರೆಸೋದಷ್ಟು ಸುಲಭ ಅಲ್ಲ. ಅವ್ರನ್ನ ಕರೆಸಿದ್ದು ನಮ್ಮ ರವೀಂದ್ರ ಅವರು, ಅದು ಭಾಳ ದೊಡ್ಡ ವಿಷಯ. ಅದಕ್ಕಿಂತ ದೊಡ್ಡ ವಿಷಯ ಇನ್ನೊಂದು ಅಂದರೆ, ಪ್ರತಿ ಸಲ ನಾವು HSK ಬೆಳಕು ಕಾರ್ಯಕ್ರಮ ಬೇರೆ ವೇದಿಕೆಗಳಲ್ಲಿ, ಬೇರೆ ಸಭಾಂಗಣಗಳಲ್ಲಿ ಮಾಡ್ತಾ ಇದ್ವಿ. ಈ ಸಲ ಮೊಟ್ಟ ಮೊದಲ ಬಾರಿಗೆ ಅಂತ ಅನ್ಸುತ್ತೆ ನಮ್ಮದೇ ಸಭಾಂಗಣದಲ್ಲಿ, ನಮ್ಮದೇ ಜಾಗದಲ್ಲಿ ಮಾಡ್ತಾ ಇದೀವಲ್ಲ. ಇದು ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ಇದ್ದೀನಿ. ಇದು ಬಹಳ ಮುಖ್ಯವಾದ ವಿಷಯ, ಇದನ್ನು ಹೇಳೋದಿತ್ತು. ಆಮೇಲೆ ನೀವೆಲ್ಲರೂ ಕೊಟ್ಟ ದೇಣಿಗೆಯಿಂದ, ನಿಮ್ಮ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರೂ ಕೂಡ ಇಲ್ಲಿ ಕಾರ್ಯಕರ್ತರೇ, ಪ್ರತಿಯೊಬ್ಬರು ಕೂಡ ಆರ್ಗನೈಸರ್ ಆಗಿ ನಾನು ಕಾಣ್ತಾ ಇದ್ದೀರಾ. ನೀವು ಕೊಟ್ಟ ದೇಣಿಗೆ ಇವತ್ತು ವರ್ಕೌಟ್ ಆಗಿದೆ. ಇವತ್ತಿನ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಬರೋಕ್ಕೆ ನೀವೇ ಕಾರಣ ಅಂತಕ್ಕಂಥದ್ದನ್ನು ಕೂಡ ನಾನಿಲ್ಲಿ ನಿಮ್ಮ ಎದುರುಗಡೆ ಖುಷಿಯಿಂದ ಹೇಳ್ತೇನೆ. ಆಮೇಲೆ ಬೆಳಿಗ್ಗೆ ಅವರು ಸಾಹೇಬರು ಇಂಗ್ಲೀಷಲ್ಲಿ ಮಾತಾಡಿದ್ರು. ಯಾರು CGM ಸಾಹೇಬರು ಅಲ್ವಾ, ಅವರು ಕನ್ನಡದಲ್ಲಿ ಮಾತಾಡಿದ್ರು. CGM ಕನ್ನಡದಲ್ಲಿ ಮಾತಾಡಿದ್ರು. CGM ಅವ್ರಿಗೆ ಕನ್ನಡ ಚೆನ್ನಾಗಿತ್ತು. ಅದು ಕೆಲವು ಸಣ್ಣ ಪುಟ್ಟ ಭಾಷಣ ಆದರೂ ಅವ್ರಿಗೆ ಭಾಳ ಚೆನ್ನಾಗಿ ಮಾತಾಡಿದ್ರು. ಈ ಥರ CGMಗಳನ್ನ ಹೊರಗಡೆಯಿಂದ ಬಂದವರಿಗೆ ನಾನು ಕನ್ನಡ ಆಫೀಸರ್ ಆಗಿದ್ದೆ ಮೈಸೂರು ಬ್ಯಾಂಕಲ್ಲಿ. ನಾವು ಕನ್ನಡದಲ್ಲಿ ಬರ್ಕೊಡ್ತೀವಿ. ಕನ್ನಡದಲ್ಲಿ ಬರ್ಕೊಡೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂದರೆ, ಎರಡು ಅನುಕೂಲಗಳಾಗುತ್ತೆ. ಒಂದು, ಜನಕ್ಕೆಲ್ಲ ಆರಾಮಾಗಿ ಒಂದು ಮನರಂಜನೆ ಸಿಗುತ್ತೆ. ಅವ್ರೇನು ಮಾತಾಡ್ತಾರೆ ಒಟ್ಟಿನಲ್ಲಿ ಚಪ್ಪಾಳೆ ಅಂತೂ ಬೀಳುತ್ತೆ. ಎರಡನೇದಾಗಿ ಬೇಗ ಮುಗಿಸ್ತಾರೆ. ಆ ಎರಡು ಕಾರಣಕ್ಕೆ ಅವ್ರಿಗೆ ಬರ್ಕೊಡೋದೇ ಸೂಕ್ತ ಅಂತ ನನಗೆ ಅನಿಸುತ್ತೆ. ಆ ಸಂದರ್ಭದಲ್ಲಿ ನಾನಿವತ್ತು ಕನ್ನಡದಲ್ಲಿ ಮಾತಾಡಲ್ಲ, ಇಂಗ್ಲೀಷಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದು ಅದು ಅನಿವಾರ್ಯ ಆಯಿತು. ಯಾಕೆಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಫಿಷಿಯಲ್ಸ್ ಬಂದಿದ್ದರು, ಸ್ವತಃ CGM ವೇದಿಕೆ ಮೇಲಿದ್ದರು. ಆದ್ದರಿಂದ ಇಂಗ್ಲೀಷಲ್ಲಿ ಮಾತಾಡಿದ್ರು. ಬಹಳ ವರ್ಷಗಳಾದ ಮೇಲೆ ಒಬ್ಬ ನಮ್ಮ ರವೀಂದ್ರ ಅವರು ಅಸೋಸಿಯೇಷನ್ ಲೀಡರ್ ಆಗಿ, ಯೂನಿಯನ್ ಲೀಡರ್ ಆಗಿ ಯಾವ ಗತ್ತಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರು ಅದೇ ಗತ್ತಲ್ಲಿ ಇವತ್ತು ಮಾತಾಡಿದ್ದಾರೆ. ನಮ್ಗೆ ಅವ್ರು ಇಂಗ್ಲೀಷ್ ಭಾಳ ಆಗ್ತಾ ಇದೆ. ಹೀಗಾಗಿ ಚೆನ್ನಾಗಿತ್ತು ಬೆಳಗ್ಗೆ ಮಾತಾಡಿದ್ದು. ಹಾಗೆ ಆನ್ ದ ಸ್ಪಾಟ್ ಹೊಡೆದ್ರಲ್ಲ, ದಟ್ ವಾಸ್ ಆಲ್ಸೋ ವೆರಿ ಗುಡ್.
ಇನ್ನೆಲ್ಲ ಚೆನ್ನಾಗಿದೆ. ಆ ಮಾವಿನ ಹಣ್ಣನ್ನು ತಿನ್ನೋ ಸೀನ್ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ನನಗೆ ಒಂದೇ ಒಂದು ದುಃಖ ಆಗಿದ್ದು ಅಂದರೆ ಅವರು ನಾನೇ ಇದನ್ನು ನಾಟಕ ಮಾಡಿದ್ದಿದ್ರೆ ಮೈಮ್ಸಲ್ಲಿ ಮಾಡ್ತಾ ಇದ್ದೆ. ಬರೀ ಕೈ ಇಟ್ಕೊಂಡು ಹಿಂಗೆ 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 ಅನ್ನೋದು ಮೈಮ್ಸಲ್ಲಿ ಇದ್ರೆ ಏನು ಇರಲ್ಲ, ಅಲ್ಲಿ ಮಾಡ್ತಾ ಇದ್ವಿ. ಅವ್ರು ನಿಜವಾದ ಮಾವಿನ ಹಣ್ಣೇ ತಂದು ಕೊಟ್ಟು ಪ್ರೇಕ್ಷಕರಿಗೆ ಎಲ್ಲರಿಗೂ ಒಂಥರ ಹೊಟ್ಟೆ ಉರಿಯೋ ಥರ ಮಾಡಾಕ್ಬಿಟ್ರು. ಒಂದಲ್ಲ 2-3 ತಿಂದರು. ಹೋಗ್ಲಿ ಹೋಗ್ತಾ ಬ್ಯಾಗಲ್ಲಿ ಒಂದು ಹಾಕ್ಕೊಡ್ತಾರಂದ್ರೆ ಅದೂ ಇಲ್ಲ. ಅದು ಅಳವಡಿಸೋದು ಕಷ್ಟ ಇದೆ. ಒಂದು ಪ್ರಬಂಧವನ್ನು ಒಂದು ಇದೇ ಬೇರೆ ಮೀಡಿಯಾ ಆಯ್ತಾ, ಪ್ರಿಂಟ್ ಮೀಡಿಯಾದಿಂದ ವಿಜುವಲ್ ಮೀಡಿಯಾಗೆ ಅಡಾಪ್ಟ್ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಅದರಲ್ಲಿ ನಮ್ಮ ಧೀರೇಂದ್ರ ಅವರು ಗೆದ್ದಿದ್ದಾರೆ ಅಂತ ಕರೀತಾರೆ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಶ್ರೀ ರವೀಂದ್ರ ಎಲ್ಲರೂ ಹೊಡೆದ್ರು ಚಪ್ಪಾಳೆ. ನಮ್ಮ ಪ್ರತಿಷ್ಠಾನದ ಕಾರ್ಯದರ್ಶಿ ಮಹಾಬಲ ಅವರೇ ಮತ್ತು ಗೆಳೆಯರೇ, ನಾನು ಸಮಯ ಜಾಸ್ತಿ ತಗೊಳ್ಳಲ್ಲ, 2-3 ನಿಮಿಷ ಅಷ್ಟೇ. ಎಲ್ಲಿ MSN ಬಿಟ್ಟರೋ ಅಲ್ಲಿಂದ ನಾನು ಆರಂಭ ಮಾಡ್ತೀನಿ. ಇವತ್ತಿನ ಕಾರ್ಯಕ್ರಮವನ್ನು ಸಂಘಟಿಸಿದವರು ಸಮನ್ವಯ ಸಮಿತಿಯ ವೇದಿಕೆಯ ಸದಸ್ಯರು, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀವೆಲ್ಲರೂ ಎಷ್ಟು ಸ್ಪಂದನೆ ಎಷ್ಟು ಅದ್ಭುತವಾಗಿ ಬಂತು ಅಂತಂದರೆ, ನಾವು ಕಾರ್ಯಕ್ರಮವನ್ನು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಪ್ಪ ಅಂತ ನಾವು ಮತ್ತೆ ಚಿಂತನೆ ಆಗೋ ರೀತಿ ಒಂದು ಸ್ಪಂದನೆ ಬಂತು. ಈ ಕಳೆದ 9 ಆವೃತ್ತಿಗಳಲ್ಲಿ ಈ ಆವೃತ್ತಿಯಲ್ಲಿ ಬಂದಿರುವ ಸ್ಪಂದನೆ ಬಹಳ ಅತ್ಯದ್ಭುತವಾದ್ದು ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. 126 ಜನ ಸದಸ್ಯರು ದೇಣಿಗೆಯನ್ನು ಕೊಟ್ಟರು. ದೇಣಿಗೆ ಇಲ್ಲಿ ಕಡ್ಡಾಯ ಅಲ್ಲ, ಆದರೆ ಅದು ಭಾಗವಹಿಸೋದು ಪ್ರತೀಕ ಅಷ್ಟೇ. ಮತ್ತು ಆ ಕೆಲಸಕ್ಕೆ ನಮ್ಮ ಚಟುವಟಿಕೆಗೆ ಒಂದು ಸ್ವಲ್ಪ ಅನುವಾಗುತ್ತೆ. ನೋಡ್ತಾ ಇದ್ದರೆ ಅದು ಒಂದು ಸಮ ನಮಗೆ ದೇಣಿಗೆಗಳು ಬಂತು. ಕಾರ್ಯಕ್ರಮ ಆರಾಮ ಮಾಡಲಿಕ್ಕೆ ನರಸಿಂಹಮೂರ್ತಿ ನಿಜವಾಗ್ಲೂ ಭಾಳ ಅನುಕೂಲವಾಗಿದೆ, ಅದರಲ್ಲೇನೂ ಅನುಮಾನ ಇಲ್ಲ. ಕಾರ್ಯಕ್ರಮ ಯೋಚಿಸಿದ್ದು ಯಾವುದೇ ಒಬ್ಬ ವ್ಯಕ್ತಿ ಅಲ್ಲ, ಈ ಸಮನ್ವಯ ಸಮಿತಿ ಆಮೇಲೆ HSK ಅಂತಕ್ಕಂಥ ಶಕ್ತಿ. ಎಷ್ಟೊಂದು ಜನ ಇದರಲ್ಲಿ ಕೈ ಜೋಡಿಸಿದ್ದಾರೆ ನಿಮ್ಮೆಲ್ಲರ ಜೊತೆಗೆ ಅಂದರೆ ನನಗೆ ಭಾಳ ಆಶ್ಚರ್ಯ ಆಗುತ್ತೆ. ಈ ಸತಿ ನಾನು ಒಂದು ಮಾತನ್ನು ಹೇಳಲೇಬೇಕು. ಈ HSK ಬೆಳಕು 9ನೇ ಆವೃತ್ತಿಯನ್ನು ಸಂಪೂರ್ಣವಾಗಿ ಆಯೋಜನೆ ಮಾಡುವ ಜವಾಬ್ದಾರಿ ಹೊತ್ತಿರೋದು ಶ್ರೀರಂಗರಾಜನ್ ಅವರು. ಎದ್ದಿಟ್ಕೊಳ್ಳಿ ಸರ್, ಶ್ರೀರಂಗರಾಜನ್ ಅವರು. ಶ್ರೀರಂಗರಾಜನಿಗೆ ಆ ಗೌರವ ಸಲ್ಲಬೇಕು. CGM ಮತ್ತು ಜನರಲ್ ಮ್ಯಾನೇಜರ್ ಇಬ್ಬರನ್ನು ಕರ್ಕೊಂಡು ಬಂದಿದ್ದು, ಮತ್ತು ಈ ಜಾಗವನ್ನು ನಮ್ಮ ಕಾರ್ಯಕ್ರಮಕ್ಕಾಗಿ ದೊರಕಿಸಿಕೊಟ್ಟಿದ್ದು. ಇರಲಿ HSK ಶಕ್ತಿ ಇದ್ದೇ ಇದೆ. ಆದರೆ ಶ್ರೀರಂಗರಾಜನ್ನು ಮತ್ತು ರವಿ ಕುಸ್ಬೆ ಅವರು ಇದರಿಂದ ಭಾಳ ಓಡಾಡಿದ್ದಾರೆ. ಅದಕ್ಕಾಗಿ ನನಗೆ ನಿಜವಾಗ್ಲೂ ಅವರಿಬ್ಬರನ್ನು ಅಭಿನಂದಿಸ್ತೀನಿ. ವಿಶೇಷವಾಗಿ ಶ್ರೀರಂಗರಾಜನ್ ಅಂತೂ ಭಾಳ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು. ಬೆಳಗ್ಗೆ 6 ಗಂಟೆಗೆ ರಾತ್ರಿ 11 ಗಂಟೆಗೆ ಫೋನ್ಗಳು ಮಾಡಿಕೊಂಡು ಅದು ಹೀಗೆ ಇದು ಹಾಗೆ ಅಂತೇಳಿ ಭಾಳ ಒಳ್ಳೆಯ ಸಂಘಟನೆಯನ್ನು ಮಾಡಿದ್ದಾರೆ. ರಾಜನ್ ಈ ಜವಾಬ್ದಾರಿ ವಹಿಸ್ಕೊಂಡಿರೋದು ನನಗೆ ಭಾಳ ಸಂತೋಷ ತಂದಿದೆ. ಹಾಗೆ ರವಿ ಕುಸ್ಬಿ ಕೂಡ. ಗುರುಶಾಸ್ತ್ರಿ ಅವರು ವಿಶೇಷವಾದ ಜವಾಬ್ದಾರಿಯನ್ನು ತಗೊಂಡ್ರು. ಅದು ಭಾಳ ದೀರ್ಘಕಾಲ ಉಳಿಯುವಂಥದ್ದು. ಜಾಲತಾಣದ್ದು ನಾನು ಭಾಳ ದಿವಸದಿಂದ ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಜಾಲತಾಣ ಮಾಡಬೇಕು, ಮಾಡ್ತೀನಿ ಸರ್ ಅಂತ ಅದೇಕೋ ಮುಂದಕ್ಕೆ ಹಾಕೊಂಡು ಬರ್ತಾಯಿದ್ರು. ಆದರೆ HSK ಬೆಳಕು ಅಂತಕ್ಕಂಥದ್ದು ಇದೇನು ಡೆಡ್ಲೈನ್ ಅಡ್ಡಾಗ್ಬಿಡ್ತು. HSK ಬೆಳಕಿನಲ್ಲಿ ಇದನ್ನು ನಾವು ಜಾಲತಾಣ ಬಿಡುಗಡೆ ಮಾಡಲೇಬೇಕು ಅಂತ ಹೇಳಿದಾಗ ಅದನ್ನು ಸಂಪೂರ್ಣವಾಗಿ ಸಿದ್ಧತೆ ಮಾಡಿ ಇವತ್ತು ಜಾಲತಾಣ ಬಿಡುಗಡೆ ಆಗಿದೆ. ಬಹಳ ದೊಡ್ಡ ಅನುಕೂಲ ಆಗಿದೆ. ನಮ್ಮ ಎಲ್ಲ ಯೂಟ್ಯೂಬ್ ಕಾರ್ಯಕ್ರಮಗಳು ಇನ್ಮೇಲೆ ಜಾಲತಾಣದಲ್ಲಿ ಇರುತ್ತೆ. ನಮ್ಮ ಶ್ರೀಗೇಶ್ವರ ಶರ್ಮಾ ಅಷ್ಟು ಅದ್ಭುತವಾಗಿ ಮಾಡುವಂಥ ಸಾಹಿತ್ಯ ದಾಸೋಹ ಸಂಚಿಕೆಗಳು ಇನ್ಮೇಲಿಂದ ಜಾಲತಾಣದಲ್ಲಿ ಬರುತ್ತೆ. ಈ ರೀತಿಯ ವಿಶೇಷ ಕಾರ್ಯಕ್ರಮಗಳು ಜಾಲತಾಣದಲ್ಲಿ ಬರುತ್ತೆ. HSK ಅವರ ಬ್ಯಾಂಕಿಂಗ್ ಪ್ರಪಂಚದ ಸಂಪಾದಕೀಯಗಳು ಈಗಾಗಲೇ ಜಾಲತಾಣದಲ್ಲಿ ಇದೆ. ಗುರುಪ್ರಸಾದ್ ಅದನ್ನು ಮಾಡಿದ್ದಾರೆ. ಇನ್ನೂ ಬೇಕಾದಷ್ಟು ಒಂದಾಗಲೂ ಜಾಲತಾಣದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಆದ್ದರಿಂದ ಇದೊಂದು ಭಾಳ ಒಳ್ಳೆಯ ಒಂದು ಅವಕಾಶ. ಭಾಳ ದಿವಸದಿಂದ ನಮ್ಮ ಗೆಳೆಯರುಗಳು ಹೇಳ್ತಾ ಇದ್ರು, ಇಷ್ಟೊಂದು ಸಮನ್ವಯ ಸಮಿತಿ ವೇದಿಕೆಯಲ್ಲಿ ಬರುತ್ತೆ, ಆ ಲೇಖನಗಳೆಲ್ಲ ದಂಡವಾಗಿ ಹೋಗುತ್ತಲ್ಲಪ್ಪ, ನೀವೆಲ್ಲೋ ಸಂರಕ್ಷಿಸ್ತಾ ಇಲ್ವಲ್ಲ ಅಂಥೇಳಿ. ಇವಾಗ ಸ್ವಲ್ಪ ಭಾಗವನ್ನು ಅಟ್ಲೀಸ್ಟ್ ಮನೆ ಪಕ್ಷ ನಾವು ಸಂರಕ್ಷಿಸೋದಕ್ಕೆ ಅವಕಾಶ ಆಗುತ್ತೆ. ಇದು ಭಾಳ ಸಂತೋಷವಾಗುವಂಥ ವಿಚಾರ. ಇನ್ನು ಧೀರೇಂದ್ರ ಅವರ ನಾಟಕದ ಬಗ್ಗೆ ಹೇಳಬೇಕು. ಧೀರೇಂದ್ರ ಭರ್ಜರಿ ನಾಟಕದ ಮೇಷ್ಟ್ರು, ಅದರಲ್ಲೇನು ಅನುಮಾನ ಇಲ್ಲ. 20 ದಿವಸ ಇವರೆಲ್ಲ ದೊಡ್ಡ ದೊಡ್ಡ ಹಿರಿಯರು ಮತ್ತು ಭಾಳ ಪ್ರತಿಭಾವಂತರು, ಬೇರೆ ಬೇರೆ ಚಟುವಟಿಕೆ ಉಳ್ಳವರು, ಅವ್ರನ್ನ ಪ್ರತಿ ದಿವಸ ಕಾಲೇಜಲ್ಲಿ ನಾಟಕ ಅಭ್ಯಾಸ ಮಾಡಿಸಂಗೆ ಮಾಡಿಸಿದ. ತಿಂಡಿ ಕೊಟ್ಟರು,
ಕಾಫಿ ಕೊಟ್ಟರು ಅದು ಒಂದು ವಿಚಾರ, ಅದೆಲ್ಲ ಕ್ರೆಡಿಟ್ ಪದ್ಮ ಅವ್ರಿಗೆ ಹೋಗಬೇಕು ಹೇಳಿದ್ದಾರೆ. ಎಲ್ಲ ಕೊಟ್ಟರು. ಆದರೆ ಬೆಳಗ್ಗೆ ಅದು ವಾಟ್ಸಪ್ನಲ್ಲಿ ಹಾಕ್ಬಿಟ್ರೆ 4:15 ಇವತ್ತು 12:15 ಇವತ್ತು ಅಂತ ಹಾಕ್ಬಿಟ್ಟ ಅಂದರೆ ಆ ಟೈಮ್ಗೆ ಎಲ್ಲ ಜನ ಜಯನಗರಕ್ಕೆ ಅವ್ರ ಮನೆಗೆ ಹುಡ್ಕೊಂಡು ಹೋಗಬೇಕು. 20 ದಿವಸಗಳ ಕಾರ್ಯಕ್ರಮ, ನಾಟಕದ ಇವತ್ತಿನ ಕಾರ್ಯಕ್ರಮ ಫಲಿತಾಂಶ ನಾವೇನು ಕಂಡ್ವಿ, ಅದರಿಂದ 20 ದಿವಸಗಳ ತಾಲೀಮಿದೆ, 20 ದಿವಸಗಳ ಶ್ರಮ ಇದೆ. ಅದರ ಜೊತೆಗೆ ಧೀರೇಂದ್ರ ಅವರು HSK ಅವರ ನಾಟಕದ ಪ್ರಬಂಧಗಳ ರೂಪಾಂತರ ಮಾಡಿ ಇದನ್ನು ಈ ವೇದಿಕೆಗೆ ತಂದ್ರಲ್ಲ, ಅದು ಅದ್ಭುತವಾಗಿದೆ. ನನ್ನ ಆಸೆ ಏನು ಅಂದರೆ ಈ 2 ಸ್ಕಿಟ್ಗಳು ಇನ್ನೂ ಹಲವಾರು ವೇದಿಕೆಗಳಲ್ಲಿ ಪ್ರದರ್ಶನ ಆಗಬೇಕು. ಅದಕ್ಕೆ ನೀವೆಲ್ಲ ಎಲ್ಲೆಲ್ಲ ಅವಕಾಶ ದೊರಕಿಸ್ಕೊಡ್ತೀರೋ ಖಂಡಿತ ದೊರಕಿಸ್ಕೊಡ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾಟಕದಲ್ಲಿ ಭಾಗವಹಿಸಿದ್ದವರು ಪ್ರತಿಯೊಬ್ಬರು ಕೂಡ ಬಹಳ ಆಸಕ್ತಿಯನ್ನು ತಗೊಂಡ್ರು. ಪಾಪ ಈ ಮಾವಿನಹಣ್ಣಿನ ಬಗ್ಗೆ ಎಲ್ಲ ಹೊಟ್ಟೆ ಹೊರ್ಕೊಂಡಿದ್ರು. ಆದರೆ 20 ದಿವಸ MSN ನೀವು ಹೇಳಿದಕ್ಕೆ ಬರೀ ಕೈಯಿಂದ ಮಾವಿನಹಣ್ಣೆ ತಿಂದಿದ್ದಾರೆ. ಇವತ್ತೇ ನಿಜವಾದ ಮಾವಿನಹಣ್ಣು ಸಿಕ್ಕಿದ್ದು. ಅದೇ ಈ ಭಿತ್ತಿಪತ್ರ ಇದೆಯಲ್ಲ, ಇದನ್ನು ರೂಪಿಸಿದ್ದು ನಮ್ಮ ಗುರುರಾಜ್ ಶಾಸ್ತ್ರಿ ಅವರು. ಸಮರ್ ಒಳಕ್ಕೆ ಅದನ್ನು ನೋಡಿಬಿಟ್ರೆ ಸಾಕು ಅಂತ ಹೇಳಿದ್ರು. ಭಾಳ ಚೆನ್ನಾಗಿ ಅದ್ಭುತವಾಗಿ ಇದೊಂದು ರೀತಿ ಕಾಯಂ ಆಗಿರ್ತಕ್ಕಂಥ ಒಂದು ಭಿತ್ತಿಪತ್ರ ನಮಗೆ ಆಗಿದೆ ಅಂತ ಅನಿಸುತ್ತೆ. ನಮ್ಮ ಗುರುಪ್ರಸಾದ್ ಅವರು ಹೊರಟು ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಗುರುಪ್ರಸಾದ್ ಬೇಕಾದಷ್ಟು ಹಿನ್ನೆಲೆಯಲ್ಲಿ ಈ ಕೆಲಸವನ್ನು ಮಾಡಿದ್ದಾರೆ, ಇದಕ್ಕೆ ಒಂದು ಶ್ರಮವನ್ನು ವಹಿಸಿದ್ದಾರೆ. ಅದು ಭಾಳ ಮೆಚ್ಚುವಂಥ ವಿಷಯ. ಒಂದು ಸೈಲೆಂಟಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ನಮ್ಮ ಜಯರಾಮನ ಹೆಸರನ್ನ ಯಾರೂ ಹೇಳೋದೇ ಇಲ್ಲ, ಆದರೆ ಅವನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಜಯರಾಮ ಹಣವನ್ನು ಸಂಗ್ರಹ ಮಾಡೋದು, ಅದನ್ನು ಕೆಲಸದಲ್ಲಿ ತೊಡಗಿಕೊಳ್ಳೋದು, ಈ ಅಚ್ಚುಕಟ್ಟು ಬಹಳ ಮೆಚ್ಚುವಂಥದ್ದು. ನಮಗೆ ಬಹಳ ಕಾಲದಿಂದ ಇದು ನಡ್ಕೊಂಡ್ಬಂದಿದೆ. ಅದರಿಂದ ಜಯರಾಮ ಒಂದು ರೀತಿ ನಮ್ಮ ಚಟುವಟಿಕೆಯ ಖಾಯಂ ಖಜಾಂಚಿ ಅವರು. ಖಾಯಂ ಖಜಾಂಚಿ ಆಮೇಲೆ ಈಗ ವೇದಿಕೆಯಲ್ಲೂ ಕೂಡ ಚಟುವಟಿಕೆಗಳು ತಂತಾನೇ ನಡೀತಾ ಇದೆ. ಆ ರೀತಿ ಮಹಾಬಲ ಅಂತೂ ಸಾಹಿತ್ಯ ದಾಸೋಹಗಳ ಪೂರ್ಣ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾನೆ. ಅಧ್ಯಕ್ಷರನ್ನ ಹುಡ್ಕೋದು, ಅದನ್ನು ಸಂಘಟಿಸೋದು, ಆಮೇಲೆ ಅದರದ್ದು ಯೂಟ್ಯೂಬ್ ಮಾಡೋದು. ನಮ್ಮ ರೇಣುಕಾ ದೇಸಾಯಿ ಅವರು 2 ಕೈನಲ್ಲೂ ಮಾಡ್ತಾರಪ್ಪ, ಅದೇನು ಗೊತ್ತಾಗಲ್ಲ ನನಗೆ. 1 ನಿಮಿಷ ಬಂದೆ ಅಂತಾರೆ, ಅದೇ ಸ್ವಿಚ್ ಆನ್ ಮಾಡ್ತಾರೆ, ಇನ್ನೊಂದು ನಿಮಿಷ ಮನೆ ಇಲ್ಲೇನೋ ಮಾಡ್ತಾರೆ ರೇಣುಕಾ ದೇಸಾಯಿ ಅವರು. ಆಮೇಲೆ ಇದು ಪಾದರಸ ಥರ ಓಡಾಡಿಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಇವ್ರದ್ದೆಲ್ಲ ಬಹಳ ಸಹಾಯ ಇದೆ. ರಾಧಿಕಾ ಗುಜ್ಜಾರ್ ಅವರು ಕೂಡ ಕೆಲವು ಕಾರ್ಯಕ್ರಮಗಳ ಆತಿಥ್ಯವನ್ನು ವಹಿಸಿದ್ದಾರೆ. ಮಹಾಬಲ ಅವರು ದಾಸೋಹವನ್ನು ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಇವಾಗ ತಿಂಗಳ ಬೆಳಕು ಕಾರ್ಯಕ್ರಮದ ಜವಾಬ್ದಾರಿ ಅಂತ ರವಿ ಕುಸ್ಬಿ ಅವರು ತಗೊಂಡಿದ್ದಾರೆ. ಆದ್ದರಿಂದ ನಾನು ಒಂದು ಕನ್ಫೆಷನ್ ಏನು ಮಾಡಬೇಕು ಅಂದರೆ, ಸಮನ್ವಯ ಸಮಿತಿಯ ಯಾವ ಚಟುವಟಿಕೆಯ ಜವಾಬ್ದಾರಿಯನ್ನು ನಾನು ಇವಾಗ ತಗೊಳ್ತಾ ಇಲ್ಲ, ಇದನ್ನೆಲ್ಲ ಬೇರೆಯವರಿಗೆ ನಿರ್ವಹಣೆ ಮಾಡೋಕ್ಕೆ ಕೊಟ್ಬಿಟ್ಟಿದೆ ನಿಂತೆ. ಹಾಗಾಗಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂದಿದೆ. ನನಗೆ ಭಾಳ ಸಂತೋಷದ ವಿಷಯ ಅಂದರೆ, ಸತ್ಯವತಿಯವರು ಮ್ಯಾಂಚೆಸ್ಟರಿಂದ ಬಂದರು, ಅದಕ್ಕಾಗಿ ಅಂತ ಏನು ಕರೀಲಿಲ್ಲ ಅವ್ರನ್ನ ವೇದಿಕೆಗೆ. ಆದರೂ ಅವ್ರು ಮ್ಯಾಂಚೆಸ್ಟರಿಂದ ಬಂದು ಇಷ್ಟು ಆಸಕ್ತಿಯನ್ನು ತೋರಿಸಿ ಬಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಭಾಳ ಖುಷಿ. ಅದೇ ಥರ ದೂರದ ಊರುಗಳಿಂದ ಬಹಳ ಜನ ನಮ್ಮ ಹವಾಲ್ದಾರ್ ಬಂದಿದ್ದಾರೆ. ಎಲ್ಲಿಂದ ಬಂದ್ರಿ ಹೇಳಿ? ಹಗರಿ ಬೊಮ್ಮನಹಳ್ಳಿ, ವಿಜಯನಗರ. ನಮ್ಮ ಶಿವಕುಮಾರ ಸ್ವಾಮಿ ಮೈಸೂರಿನವರು, ಅವರು ಬೆಂಗಳೂರಿನಲ್ಲಿದ್ದಂಗೆ ಲೆಕ್ಕ. ಆಮೇಲೆ ಹೇಮಚಂದ್ರ ಎಲ್ಲಿ ಅವ್ರು ಹೊರಟರು ಕಾಣಿಸುತ್ತೆ, ರಾಯಚೂರು. ಹೇಮಚಂದ್ರ ರಾಯಚೂರು. ಹೀಗೆ ಜಾಯ್ಸ್ ಅವ್ರ ಬಗ್ಗೆ ಹೇಳ್ತಾ ಇದ್ದೆ ನಾನು, ಅಲ್ಲಿ ಬರ್ಕೊಂಡಿದ್ದೀನಿ. ಯಾಕಂದರೆ ಜಾಯ್ಸ್ಗೆ ಒಂದು ನಾವು ಹೇಳಿದ್ರೆ ಪರವಾಗಿಲ್ಲ. HSK ಬೆಳಕು ಅಂದರೆ ಮೊದಲನೇ HSK ಬೆಳಕು 1ನೇ ಆವೃತ್ತಿಯಲ್ಲೇ ಬ್ಯಾಗ್ ತಂದು ಕೊಟ್ಟರು. ಎಲ್ಲರೂ ಬಿಟ್ಟು ತೊಗೊಂಡೋಗಿ ಬ್ಯಾಗ್ ಅಂತ ಹೇಳಿದ್ರು ಅವರು. ನಾವು ಇಸ್ಕೊಳ್ಳಿಲ್ಲ ಬಿಟ್ಟು, ಅದು ಬೇರೆ ವಿಷಯ. ಎಲ್ಲರೂ ಅವತ್ತಿಂದ ಇವತ್ತಿನವರೆಗೂ ಪ್ರತಿ ಸಲ HSK ಬೆಳಕಲ್ಲೂ ಒಂದು ಈ ಥರ ಬ್ಯಾಗು ಬರ್ತಾನೆ. ಈ ಸತಿ ಬ್ಯಾಗು ತುಂಬ ಚೆನ್ನಾಗಿದೆ. ಇದೇನು ಉಚಿತ ಸೌಲಭ್ಯನಾ? ಬೇಡ. ಜಾಯ್ಸ್ ಭಾಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಮಹಿಳೆಯರ ಸಬಲೀಕರಣದ ಬಗ್ಗೆ. ಒಂದು ಮಾತು ಹೇಳೋಣ ಅಂತ ಅಂದ್ಕೊಂಡೆ ನಾನು. ಒಂದಷ್ಟು ಬ್ಯಾಗ್ಗಳು ಉಳಿದಿದೆ. ಅವ್ರು ಯಾರಿಗಾರು ಇಲ್ಲಿರೋರಿಗೆ ಹೆಚ್ಚಿಗೆ ಬ್ಯಾಗ್ಗಳು ಬೇಕು ಅನ್ಸಿದ್ರೆ ಅದನ್ನು ಜಯರಾಮನ ಹತ್ರ ಕೇಳಿ ತಗೊಳ್ಳಿ. 80 ರೂಪಾಯಿ 100 100 ರೂಪಾಯಿ ಒಂದು ಬ್ಯಾಗ್. ಚಿಲ್ಲರೆ ಇಲ್ಲ, ಅದಕ್ಕೆ 100 ರೂಪಾಯಿ ಒಂದು ಬ್ಯಾಗು. ಹೆಚ್ಚಿಗೆ ಬ್ಯಾಗ್ಗಳು ಬೇಕಾದರೆ ಅದನ್ನು ಅವ್ರ ಹತ್ರ ತಗೊಳ್ಬೋದು. ಇನ್ನೂ ಸ್ವಲ್ಪ ಇದೆ ಅಂತ ಕಾಣಿಸುತ್ತೆ. ನಾನು ಭಾರತೀಯ ಸ್ಟೇಟ್ ಬ್ಯಾಂಕಿನ ಆಡಳಿತ ವರ್ಗಕ್ಕೆ, ವಿಶೇಷವಾಗಿ ಶ್ರೀ ಕಿಶನ್ ಶರ್ಮಾ ಮುಖ್ಯ ಪ್ರಧಾನ ವ್ಯವಸ್ಥಾಪಕರು, ಶಾಂತಾರಾಮ್ ಪೈ ಪ್ರಧಾನ ವ್ಯವಸ್ಥಾಪಕರು,
ಮತ್ತು ನಮ್ಮ ಅಧಿಕಾರಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಗಿರಿರಾಜ್ ಅವರು, ಇವರಿಗೆಲ್ಲ ವಿಶೇಷ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಧಿಕಾರಿಗಳ ಸಂಘದವರು ನಮಗೆ ಬಹಳಷ್ಟು ಸಹಾಯವನ್ನು ಮಾಡಿದ್ದಾರೆ, ಇನ್ನೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅದರ ನಿರೀಕ್ಷೆಯಲ್ಲಿದ್ದೀನಿ. ಆ ರೀತಿ ಆದರೆ ಈ ರೀತಿಯ HSK ಬೆಳಕು ಕಾರ್ಯಕ್ರಮಗಳನ್ನು ನಾವು ಇನ್ನೂ ಚೆನ್ನಾಗಿ, ಇನ್ನೂ ಸುಗಮವಾಗಿ ಮಾಡ್ಬೋದು. ಇಷ್ಟು ಮಾತುಗಳನ್ನು ಹೇಳಿ ನನ್ನ ಸಮಾರೋಪದ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಅಧ್ಯಕ್ಷರಿಗೆ ಧನ್ಯವಾದಗಳು. ಈಗ ವಂದನಾರ್ಪಣೆ ಶ್ರೀಮತಿ ಶೀಲಾ ಅರ್ಕೋಡು ಕೂಡ ಅವರಿಗೆ. ನಾನು ಹಿಂದೆ ದಾವಣಗೆರೆಯಲ್ಲಿ ಕೆಲಸ ಮಾಡುವಾಗ ನನ್ನ ಜೊತೆಗೆ ಒಬ್ರು ಕೊಲೀಗಿದ್ರು, ಟೀಚರು ಆಗಿದ್ರು. 4 ಗಂಟೆ ಬೆಲ್ ಹೊಡಿತಿದ್ದ ಹಾಗೆ ಅವ್ರು ಹೇಳೋರು, ನನ್ನ ಮೈಯೆಲ್ಲ ಕರ್ತ ಆಗುತ್ತೆ, ನಾನು ಇರಲ್ಲ, ಓಡ್ತೀನಿ ಅಂತ. ಮಕ್ಕಳುಗಳು ಹಾಗೆ ಓಡ್ತಾರೆ. ಹಾಗೆ ಎಲ್ರಿಗೂ ಆಗಿದೆ. ಈಗ ಮತ್ತೆ ವಂದನಾರ್ಪಣೆ ಅಂದಾಗ ಎಲ್ಲರೂ ವಂದನೆಗಳನ್ನ ಆ ಅಧಿವೇಶನದಲ್ಲಿ ಅರ್ಪಿಸಿದ್ದಾರೆ. ಆದ್ರೂ ಕೂಡ ಓವರ್ ಆಲ್ ಅದೇ ವಂದನಾರ್ಪಣೆ ಅಂತ ಕರೆದಾಗ ನಿಮ್ಮೊಳಗೆ ಈಗಾಗಲೇ ಓಡಿದ್ದೀರಿ ಅಂತ ನನಗೆ ಗೊತ್ತು. ಹಾಗಾಗಿ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ನಾನು. ಆದ್ರೆ ಬೆಳಗಿನಿಂದ ಇಲ್ಲಿಯವರೆಗೆ ನಮ್ಮ ದೇಹ, ಮನಸ್ಸು, ಬುದ್ಧಿ ಎಲ್ಲೋ ಒಂದು ಮಟ್ಟಕ್ಕೆ, ನನ್ನ ಮಟ್ಟಿಗೆ ಅನಿಸಿದೆ, ಆತ್ಮಕ್ಕೂ ಕೂಡ ತಲುಪಿರುವಂತಹ ಅತ್ಯದ್ಭುತವಾದಂತಹ ಕಾರ್ಯಕ್ರಮ ಇದು. ಇಷ್ಟು ಒಳ್ಳೆಯ ಕಾರ್ಯಕ್ರಮ ಆಗಿರೋದಕ್ಕೆ ನಿಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಒಂದು ರೀತಿಯಾದಂತಹ ವಂದನಾರ್ಪಣೆಯ ಭಾವ ಉಂಟಾಗಿದೆ. ಕೆಲವ್ರಿಗೇನೋ ಹೇಳ್ಕೊಳ್ಳೋಕೆ ಒಂದಿಷ್ಟು ಅವಕಾಶ ಸಿಕ್ಕಿತ್ತು, ಕೆಲವ್ರಿಗೆ ಇಲ್ಲ. ಆದ್ರೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ವಂದನೆಗಳನ್ನ ಹೇಳೋದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಇಷ್ಟದ್ಭುತವಾಗಿ ಒಂದು ಕಾರ್ಯಕ್ರಮ ಅಂದುಕೊಂಡ ಹಾಗೆ ಅಚ್ಚುಕಟ್ಟಾಗಿ ನೆರವೇರಬೇಕು ಅಂತ ಹೇಳಿದ್ರೆ ಹಿಂದೆ ಏನೇನಾಗಿರ್ಬೋದು ನಮ್ಗೆ ಯಾರಿಗೂ, ಎಷ್ಟೊಂದು ಜನಗಳಿಗೆ ಗೊತ್ತಿಲ್ಲ. ಅವರು ಹೇಳ್ತಾ ಇದ್ರಲ್ಲ, ಬೆಳಗ್ಗೆ ಲೋಲಾಕ್ಷಿ ಮೇಡಮ್ ಹೇಳ್ತಾ ಇದ್ರು 19ನೇ ತಾರೀಕೆ ಮಾಡ್ಬೇಕು ಅನ್ಕೊಂಡ್ರು, ಆಗ್ಲಿಲ್ಲ, ನಾನು ಬ್ಯುಸಿ ಇದ್ದಿದ್ರಿಂದ ಮತ್ತೆ ಅವರೆಲ್ಲ ಆಲೋಚನೆ ಮಾಡಿದ್ದಾರೆ ಮತ್ತೆ 26ನೇ ತಾರೀಕ. ಹಾಗಾದ್ರೆ ಏನೇನ್ ಮಾಡ್ಬೇಕು, ಅಧಿವೇಶನಗಳಲ್ಲಿ ಯಾವ್ದಿರ್ಬೇಕು, ಅದಕ್ಕೆ ಯಾರ ಅಧ್ಯಕ್ಷತೆ ಇರ್ಬೇಕು, ಅದ್ರ ಕಾರ್ಯಕ್ರಮ ಹೇಗಿರ್ಬೇಕು, ಎಷ್ಟು ಗಂಟೆ ಇರ್ಬೇಕು, ಇದು ಎಲ್ಲವನ್ನೂ ಕೂಡ ನಿರ್ಧಾರ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಅವರೆಲ್ಲರೂ ಮಾಡಿದ್ದಕ್ಕೆ ಅದೇನು ಮೇಲ್ಗಡೆ ದೈವ ಪ್ರೇರಣೆ ಇರಬೇಕು, ದೈವಾನುಗ್ರಹ ಇರಬೇಕು. ಅದು ನಮ್ಮ ಎಲ್ಲರ ಮೇಲೆ ಇದೆ. ಹಾಗಾಗಿ ಮೊದಲನೇದಾಗಿ ಆ ಭಗವಂತನಿಗೆ ವಂದನೆಯನ್ನ ಎಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅರ್ಪಿಸ್ತೀನಿ. ಇಂಥ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಆಗ್ತಾ ಇರುತ್ತೆ, ಇಲ್ಲಿ ಆಗ್ತಾನೆ ಇದೆ. ನಾವು ಅದೆಲ್ಲಕ್ಕೂ ಕೂಡ ಸಾಕ್ಷಿಗಳಾಗಿ ನಿಂತಿದ್ದೇವೆ. ಎರಡನೇದಾಗಿ ನನಗೆ ಯಾವತ್ತಿಗೂ ತುಂಬಾ ಅಚ್ಚರಿ ಅನ್ಸೋದು, ಯಾರಿದು ಈ HSK? ಎಲ್ಲರೂ HSK ಅಂತ ನಾನು ಸೇರಿದಾಗ್ಲೂ ಕೂಡ HSK ಅವರ ಮಾತೇನೇ ಬಂತು, ಕಂಡಿಲ್ಲ. ನಿಜ, HSK ಪುಸ್ತಕ ಆದ್ಮೇಲೆ ಪ್ರಧಾನ ಗುರುದತ್ತ ಅವ್ರು ಬರೆದ ಪುಸ್ತಕವನ್ನ, ಅದರ ವಿಮರ್ಶೆಗಳನ್ನ ಬರೀಬೇಕು ಅಂತಾನು ಹೇಳಿ ಬಲವಂತವಾಗಿ ನಮ್ಗೆ ಓದಿಸಿದಾಗ ನನ್ಗೆಲ್ಲೋ ಒಂದು ಕಡೆ ಹೀಸ್ ಕನೆಕ್ಟೆಡ್ ಟು ಮೀ ಅನ್ನುವ ಭಾವ ಯಾಕಿದೆ ಅಂತ ಗೊತ್ತಿಲ್ಲ. ಒಂದು ರೀತಿ ಎಮೋಷನಲ್ ಆಗ್ತೀನಿ ನಾನು HSK ಅನ್ನುವ ಹೆಸರನ್ನ ಕೇಳಿದಾಗ. ಎಂಥ ಅದ್ಭುತ ವ್ಯಕ್ತಿ ಆಗಿದ್ದಿರಬಹುದು. ಇಲ್ಲೇ ಹೋದ್ರೆ ಅವ್ರು ಎಂದೋ ಮಾಡಿರುವಂತ ಕೆಲಸವನ್ನ ಇಷ್ಟೊಂದು ಅವರ ಹೆಸರಿನಲ್ಲಿ ಮುಂದುವರಿಸ್ಕೊಂಡು ಬರ್ತಿದ್ದಾರಲ್ಲ. ನನಗೆ ಜ್ಞಾಪಕ ಬರುತ್ತೆ, ಅದು ಒಂದು ಕಗ್ಗದಲ್ಲಿ ಹೀಗೆ ಹೇಳಿದ್ರು, ಅರ್ಥ ಮಾತ್ರ ಹೇಳ್ತೀನಿ. ಮರಳ ಮುನಿಯದಲ್ಲಿ ಒಂದು ಭತ್ತ ಅದೇನ್ ಮಾಡುತ್ತೆ, ತಾನು ಗೊಬ್ಬರ ಆಗತ್ತೆ. ಯಾರೋ ತಿಂದಾಗಿರ್ಬೋದು ಅಥವಾ ನೆಲಕ್ಕೆ ಹೋಗಿರ್ಬೋದು, ನೆಲವಾಗಿ ಹೊರಟೋಗುತ್ತೆ, ಮಣ್ಣಾಗಿ ಹೋಗುತ್ತೆ. ಆದ್ರೆ ಅದು ಮತ್ತೆ ತಾನು ಒಂದು ಭತ್ತ ಇದ್ದಿದ್ದು ತೆನೆಯುಳ್ಳ ತೆನೆಯಾಗಿ ಎಷ್ಟೊಂದು ಭತ್ತದ ಕಾಳಾಗಿ ಮತ್ತೆ ಹೊರಗೆ ಬರುತ್ತೆ. ಹಾಗೇನೆ ಯಾರು ಈ ಸತ್ವವುಳ್ಳ ಬದುಕನ್ನ ಬದುಕಿರ್ತಾರೋ, ಲೋಕಕ್ಕಾಗಿ ಅಂತ ಬದುಕ್ತಾರೋ, ಏನೋ ಒಂದು ಸೇವೆ ಅಂತ ಬದುಕ್ತಾರೋ, ಅವರು ಸಾಯೋದೇ ಇಲ್ಲ. ಅವ್ರು ಕೇವಲ ಒಂದು ಅಂಧಕಾರದೊಳಗಡೆ ಲೋಕದ ಮಟ್ಟಿಗೆ ಎಲ್ಲೋ ಒಳಗಡೆ ಹೊರಟೋಗಿರ್ತಾರೆ. ಆದ್ರೆ ಧಗ್ ಅಂತ ಎದ್ದು ಬರ್ತಾರೆ, ನಾನು ಇದೀನಿ, ಮತ್ತೆ ನಾನು ಮೆರಿತೀನಿ ಅನ್ನುವ ಹಾಗೆ. ಈ ರೀತಿಯಾಗಿ ಇವತ್ತಲ್ಲ, ಇನ್ನೊಂದು ಶತಮಾನ ಕಳೆದರೂ ಕೂಡ ಬಹುಶಃ HSK ಅವರು ಹೀಗೆ ತಾವು ಬೇರೆಯವರ ಮೂಲಕವಾಗಿ ಕಂಗೊಳಿಸ್ತಾನೆ ಇರ್ತಾರೇನೋ
ಅಂತ ಅದ್ಭುತವಾದಂತಹ ಶಕ್ತಿ ಅವರಲ್ಲಿತ್ತು. ಎಲ್ಲಿಂದ ನಿಂತು ಅವರು ಹರಿಸ್ತಿರ್ಬೋದು, ಕೇಳ್ತಿರ್ಬೋದು ಗೊತ್ತಿಲ್ಲ. ನಾವು ಅದನ್ನೆಲ್ಲ ನಂಬ್ತೀವಿ ಅಲ್ವಾ, ಎಲ್ಲೋ ಕೇಳ್ತಾ ಇರ್ತಾರೆ, ಎಲ್ಲೋ ನಮ್ಮನ್ನು ಆಶೀರ್ವಾದಿಸ್ತಾ ಇರ್ತಾರೆ ಅಂತ. ಹಾಗಾಗಿ ಅವ್ರಿಗೆ ನಾನು ಹೃತ್ಪೂರ್ವಕವಾದಂಥ ವಂದನೆಯನ್ನ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅರ್ಪಿಸ್ತೇನೆ. ಇನ್ನು ಈ ಸಸಕಸ ವೇದಿಕೆ ಅವರಿಂದ ನಿರ್ಮಾಣವಾದಂಥದ್ದು ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಈ ವೇದಿಕೆ ಗೊತ್ತಿಲ್ಲ ಇದು ಎಂತ ಸಾರವತ್ತ ಆದಂತಹ ವೇದಿಕೆ ಅಂದ್ರೆ ಎಂತೆಂತ ಬಂದವರೆಲ್ಲರೂ ಕೂಡ ನನ್ನಂಥವರು ಕೂಡ ಒಂದು ಬರಿಬಹುದು ಅನ್ನುವಂತ ಆಸೆಯನ್ನ ಹುಟ್ಟಿಸ್ತಾ ಅದಕ್ಕೆ ಒಂದು ಮತ್ತೆ ಪೂರಕ ಅಂಶಗಳನ್ನ ಕೊಡ್ತಾ ನೀನು ಮಾಡಬಲ್ಲೆ ಅಂತ ಈಗ ಒಬ್ಬೊಬ್ರು ಕೂಡ ಪ್ರಬುದ್ಧರಾದಂತ ಸಾಹಿತಿಗಳನ್ನಾಗಿ ಮಾಡುವಂತ ಶಕ್ತಿ ಈ HSK ಅವರ ಈ ಹೆಸರು ಸದಾಕಾಲ ಇರಬೇಕು ಅನ್ನುವ ಹಾಗೆ ಅವರು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಂತೂ ನೋಡಿ, ಬೆಳಗಿನಿಂದ ಇಲ್ಲಿವರೆಗೂ ಕಳೆದ್ವಿ. ಎಷ್ಟು ಇದು ಇಂಪ್ಯಾಕ್ಟ್ ಆಗಿರುತ್ತೆ ಅನ್ನೋದು ಬಹುಶಃ ಕಾಲಾನಂತರದಲ್ಲಿ ನಮ್ಗೆ ಗೊತ್ತಾಗತ್ತೆ ಅನ್ಸುತ್ತೆ. ಎಲ್ಲೋ ನಮ್ಗೆ ನಮ್ಮೊಳಗಿರುವಂತ ಶಕ್ತಿಯನ್ನ ಬಡ್ದೆಬ್ಬಿಸ್ಬೋದು. ಮಧ್ಯದಲ್ಲಿ ಕೊಟ್ಟಂತ ಊಟ ತಿಂಡಿ ಆಗಿರ್ಬೋದು, ಏನ್ ಕಡಿಮೆ ರುಚಿಯಾಗಿತ್ತ, ಏನ್ ಬೇಡ ಬೇಡ ಅನ್ಕೊಂಡ್ರು ಕೂಡ ಲಕ್ಷಣವಾಗಿ ಹೊಡೆದ್ವಿ. ಇಷ್ಟೊತ್ತಾದ್ರೂ ಕೂಡ ಒಂದಷ್ಟು ಜನ ಕೆಲವರು ವೈಯಕ್ತಿಕ ಕಾರಣಗಳಿಂದಾಗಿ ಬೇಗ ಹೋಗಲೇಬೇಕಾಗಿರುತ್ತೆ, ಅನಿವಾರ್ಯವಾಗಿ ಹೋಗಿರ್ತಾರೆ. ಆದ್ರೂ ಅವರೆಲ್ಲರೂ ಇಲ್ಲೇ ಇದ್ದಾರೆ ಅಂತಾನೆ ಭಾವಿಸ್ತಾ, ಅವ್ರು ಎಲ್ಲೇ ಇದ್ರೂ ಕೂಡ ನಮ್ಮೊಳಗೆ ಈ ಕಾರ್ಯಕ್ರಮ ಮುಗಿಯೋವರೆಗೂ ಈ ಚಿಂತನೆಯಲ್ಲಿ ಅವರು ಇರ್ತಾರೆ ಅಂತ ಭಾವಿಸ್ತಾ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನ 6 ಮುಖ್ಯ ಅಧಿವೇಶನಗಳು, ಆರಂಭಿಕ ಉದ್ಘಾಟನೆ ಮತ್ತು ಸಮಾರೋಪವನ್ನು ಸೇರಿದಂತೆ ಅತ್ಯದ್ಭುತವಾಗಿ ಆಯೋಜನೆ ಮಾಡಿ ಅದೇ ರೀತಿಯಾಗಿ ಆಗುವ ಹಾಗೆ ಎಲ್ಲರೂ ಸಹಕರಿಸಿದ್ರಿ. ನಾವಂತೂ ಪಾಲ್ಗೊಂಡು ತುಂಬಾ ಆನಂದವನ್ನ ಅನುಭವಿಸಿದೀವಿ. ಇಂಥ ಅನುಭವವನ್ನ ಕೊಟ್ಟಂತಹ ಸಸಕಸ ವೇದಿಕೆಗೆ, ಸಮಸ್ತರಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಕಾರ್ಯ ಮಾಡಿದ್ದೀರೋ ಅವ್ರಿಗೆ ಈ ನೋಡಿ SBI ಈ ವೇದಿಕೆ ಎಷ್ಟು ಅತ್ಯದ್ಭುತವಾಗಿದೆ. ಹಿಂದೂ ಒಂದೆರಡು ಕಾರ್ಯಕ್ರಮಗಳಿಗೆ ನಾನು ಬೇರೆ ಕಾರ್ಯಕ್ರಮ ನೋಡೋದಕ್ಕೆ ಬಂದಿದ್ದೇನೆ. ಆಮೇಲೆ ಒಂದ್ಸರಿ ಲೋನ್ ತಗೊಳ್ಳೋದಕ್ಕೆ ಯಾವಾಗಲೂ ಬಂದಿದ್ದೆ, ತೀರಿಸ್ಬಿಟ್ಟೆ ಬೇಗ. ಆ ನೆನಪುಗಳಿದೆ. ಎಲ್ಲ ಒಂದ್ಸರಿ ಈಗೆಲ್ಲ ವೇದಿಕೆನಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡಿದವ್ರು ನೋಡುವಾಗ ನಾನು ಮುಂಚೆ ಇಲ್ಲೇ ಸೇರ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತ, ಇನ್ನೂ ಬರ್ತಿತ್ತ ಅಂತ ಅನ್ಸಿದ್ರು ಕೂಡ, ಆದರೆ ಮತ್ತೊಂದು ನಾನು ಕಳೆದಂಥ ಬದುಕು ಅದು ನನಗೆ ತುಂಬ ಗೊತ್ತಿದೆ. ಅದನ್ನು ನಾನು ಯಾವತ್ತೂ ಅದೇ ಬರಲಿ ಅಂತಾನೆ ಮತ್ತೆ ಆಶಿಸ್ತೀನಿ. ಯಾವಾಗಲೂ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಹೇಳ್ತಾ ಇದ್ರು, ಒಬ್ಬ ಟೀಚರ್ ಆಗಬೇಕಾದ್ರೆ 7 ಜನ್ಮಗಳ ಪುಣ್ಯ ಇರಬೇಕಂತೆ. ಹಾಗಾಗಿ 7 ಜನ್ಮಗಳಾಗಲಿ 14 ಜನ್ಮಗಳಾಗಲಿ ಪ್ರತಿ ಬಾರಿಯೂ ನಾನು ಶಿಕ್ಷಕಿಯಾಗಿಯೇ ಇಷ್ಟಪಡ್ತೀನಿ. ಯಾಕೆ ಅಂದರೆ ಆವಾಗ ಮಾತ್ರ ನಾನು ವಿದ್ಯಾರ್ಥಿಯಾಗಿ ಇರಬಲ್ಲೆ. ಒಬ್ಬ ಶಿಕ್ಷಕಿ ಮಾತ್ರ ನಿರಂತರವಾದಂಥ ವಿದ್ಯಾರ್ಥಿ ಆಗಬಲ್ಲರು ಅಂತ ಹೇಳ್ತಾ, ಇವತ್ತಿನ ಕಲಿಕೆ ಕೂಡ ನನಗೆ ಸಾಧನವಾಗಿದೆ. ಮುಂದೆ ಹೋಗೋದಿಕ್ಕೆ ಈ ಥರದ ಒಂದು ಅವಕಾಶವನ್ನು ಕೊಟ್ಟರು. ಮೊನ್ನೆ ಫೋನ್ ಮಾಡಿ ಕೇಳಿದ್ರು, ಸಂತೋಷ ಆಯಿತು. ಎಲ್ಲರ ಪರವಾಗಿ, ಇದು ನನ್ನದೊಬ್ಬಳದಲ್ಲ, ನಾನು ಎಲ್ಲರನ್ನೂ ಕೂಡ ನನ್ನೊಳಗೆ ಇಟ್ಕೊಂಡು ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅಷ್ಟಿಗೂ ಕೂಡ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕಾಫಿ ತಿಂಡಿ ವ್ಯವಸ್ಥೆ ಇದೆ, ದಯವಿಟ್ಟು ಎಲ್ಲರೂ ಸ್ವೀಕರಿಸಿ ಹೋಗಬೇಕು ಅಂತ ಕೇಳಿ ಧನ್ಯವಾದಗಳು.